हरिः ओम् ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयिष्टानि माधव मायावी परमानन्दं त्यक्त्वा वैकुण्ठमुत्तमं स्वामी पुष्करणी तीरे रमया सह मोदते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। अभ्रमं भङ्गरहितं मजडं विमलं सदा आनन्ददीप्तमधुरं भरे तापत्रयापहं भवति यदनु चित्रैः पदैश्च गम्भीरैः वाक्यैर्मानेन खण्डितैः गुरुभावं व्यञ्जयन्ती भाति श्रीदैतीर्थवान् नौमिन्यायस्वादिकृत्यैर्मुनीं श्रीपादराट्सन्मणिं व्यासार्यान् विविधागमाब्धिविहरान् श्रीवादिराजानपि वन्देऽहं सबरान् रघुत्तमगुरून् वैदग्ध्यवारानिधिं श्री सत्यवृतराघवेन्द्रमुनिपान् सद्भोसतज्ञानवान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भरे सत्याविज्ञकराब्जोत्थान् पञ्चाशतवर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिं सद्गुरुम् आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषतां सन्मङ्गलानि सम्भवन्तु सम्यक्श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोतनपटतरे धर्माद्यखिलपुरुषार्थसाधिनीभूते श्रीभविष्योत्तरपुराणान्तर्गते श्रीवेङ्कटेशमाहात्म्ये अद्य कथा प्रारम्भेऽस्ति। किञ्चित् पूर्वकथा प्रमेयानुवादः। ಪರಮಾತ್ಮ ಶ್ರೀನಿವಾಸ ತಾನು ಬೇಟೆಯಾಡುವುದಕ್ಕಾಗಿ ಕುದುರೆ ಮೇಲೆ ಕೂತು ತಾನು ಬೇಟೆಗಾಗಿ ಹೋಗಿದ್ದಾನೆ. ಅಲ್ಲಿ ಮದೋನ್ಮತ್ತವಾದ ಒಂದು ಆನೆಯನ್ನು ತಾನು ಕಂಡಿದ್ದಾನೆ. ಆ ಆನೆ ಪರಮಾತ್ಮನನ್ನು ನೋಡಿ ಧಾವಿಸಿ ತಾನು ಸ್ವಲ್ಪ ದೂರದಲ್ಲಿ ಹೋಗಿ ಪರಮಾತ್ಮನಿಗೆ ಸೊಂಡೆ ಎತ್ತಿ ನಮಸ್ಕಾರ ಮಾಡಿ ತಾನು ಮತ್ತೆ ತಿರುಗಿ ಹೋಗಿದೆ. ಅಲ್ಲೆಲ್ಲ ಕನ್ನಿಕರು ನೋಡಿ ಆಶ್ಚರ್ಯಪಡ್ತಾ ಇದ್ದಾರೆ, ಕುತೂಹಲವಾಗಿದೆ. ಏನಿದು, ಯಾರಿಗೂ ವ್ಯಕ್ತಿ ಕಿರಾತ ರೂಪಿ, ಅವನ ಪರಾಕ್ರಮ, ಅವನ ಗಾಂಭೀರ್ಯದ ಮುಂದೆ ಆನೆಯಂತ ಆನೆಯು ಸಿಟ್ಟಿಗೆ ಬಂದ ಆನೆಯೂ ಕೂಡ ಸೋತು ಹೋಯಿತು. ದೇವರು ಏನೂ ಮಾಡಲಿಲ್ಲ. ಮತ್ತೆ ಇಷ್ಟು ಅದ್ಭುತ ಸಾಮರ್ಥ್ಯ ಈ ಕಿರಾತ ರೂಪಿಯಾದ ವ್ಯಕ್ತಿ ಯಾರಿವನು ಅಂತ ಪರಸ್ಪರ ಮಾತನಾಡಿಕೊಂಡಾಗ ಆಗ ತಾನು ಆ ಋಷಿಗಳೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗ ಈ ಕನ್ನಿಕರು ಯಾರು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಪದ್ಮಾವತಿ ದೇವಿ ಆಕಾಶರಾಜನ ಮಗಳು, ಮಕ್ಕಳಿಲ್ಲ ಅಂತ ಬಹಳ ಕಷ್ಟಪಟ್ಟಿದ್ರು. ಹಾಗಾಗಿ ಆ ಪದ್ಮಾವತಿ ದೇವಿ ತನ್ನ ಗೆಳತಿಯಂದರಿಂದ ಕೂಡಿಕೊಂಡು, ಸಖಿಗಳಿಂದ ಕೂಡಿಕೊಂಡು ಇಲ್ಲಿ ಬಂದಾಗ ಆ ಪರಮಾತ್ಮ ತಾನು ಬಂದು ಆನೆಯನ್ನ ಓಡಿಸಿದ್ದ ಅಂತ ಈ ಕಥೆಗಳನ್ನ ನಾವೆಲ್ಲ ಕೇಳಿದ್ದೇವೆ. ಇನ್ನು ಮೇಲೆ ಪದ್ಮಾವತಿ ದೇವಿಗೆ ಮತ್ತು ಶ್ರೀನಿವಾಸನಿಗೆ ಪರಸ್ಪರವಾಗಿ ಸಂವಾದ ನಡೀತದೆ. ನೀನು ಇಲ್ಲಿಂದ ಹೊರಟು ಹೋಗು, ಯಾರು ಪುರುಷರು ಇಲ್ಲಿ ಇರುವಂತೆ ಇಲ್ಲ ಅಂತ ಪದ್ಮಾವತಿ ದೇವಿ ಬೇಕಾದಷ್ಟೆಲ್ಲ ಬುದ್ಧಿಮಾತುಗಳನ್ನು ಹೇಳ್ತಾಳೆ, ತಿಳುವಳಿಕೆಗಳನ್ನೆಲ್ಲ ತಿಳಿಸ್ತಾಳೆ. ಆದರೆ ತಾನು ಹಠದಿಂದ ಕಲಿಯುಗದಲ್ಲಿ ಇದ್ದ ವ್ಯಕ್ತಿ ಹೇಗೆ ಹಠ ಮಾಡಬೇಕು, ಯಾವ ಒಂದು ಪದಾರ್ಥವನ್ನು ತಾನು ಇಟ್ಟುಕೊಂಡು ಹಠವನ್ನು ಮಾಡಬೇಕೋ ಹಾಗೆ ತಾನು ಹಠವನ್ನು ಮಾಡಿ ಬೇಕಾದಾದರೂ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ತೇನೆ ಅಂತ ತನ್ನ ರಾಶಿ ನಕ್ಷತ್ರ ಕುಲಗೋತ್ರಗಳನ್ನು ಪರಸ್ಪರವಾಗಿ ಮಾತನಾಡಿಕೊಂಡಿದ್ದಾರೆ. ಎಲ್ಲ ಆದ ಮೇಲೆ ವಿಧಿನಾಲಿಖಿತಂ ಎತ್ತು ನತದ್ಯರ್ಥಂ ಭವಿಷ್ಯತಿ, ಏನು ಹಣೆ ಮೇಲೆ ಬರೆದಿದೆಯೋ ಬ್ರಹ್ಮ ಬರೆದಿದ್ದಾನೋ ಅದರ ತಕ್ಕ ಆಗಬೇಕು, ಅದನ್ನು ಅಳಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ತಾನು ಮುಂದೆ ಬಂದಾನೆ. ಬಂದಾಗ ಎಲ್ಲ ತನ್ನ ಗೆಳೆಯರಿಗೆ ಎಲ್ಲ ಹೇಳಿದ್ದಾಳೆ, ಕಲ್ಲನ್ನು ತೆಗೆದುಕೊಂಡು ಅವನನ್ನು ಹೋಗಿ ಪ್ರಹಾರ ಮಾಡಿ ಅವನ ಮೇಲೆ ಬಿಸಾಡು, ಅವನು ಓಡ್ ಹೋಗ್ತಾನೆ ಅಂತ ಹೇಳಿದಾಗ ಆ ಕುದುರೆ ಮೇಲೆ ಕೂತಂತಹ ಪರಮಾತ್ಮನ ಮೇಲೆ ಎಲ್ಲ ಹುಡುಗಿಯರು ಕಲ್ಲನ್ನು ಎಸೆದಿದ್ದಾರೆ. ಆಗ ಆ ಅಶ್ವ ಕುದುರೆ ತಾನು ಸತ್ತು ಬಿದ್ದಿದೆ. ಅದು ಬಹಳ ಅವಮಾನವಾಯಿತು ಪರಮಾತ್ಮನಿಗೆ. ಬಹಳ ಅವಮಾನವಾದದ್ದು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದರೊಳಗೂ ಹೆಣ್ಣು ಮಕ್ಕಳು, ನಾನು ಯಾರ ಸಲುವಾಗಿ ಬಂದಿದ್ದೇನೆ, ಆ ಹುಡುಗಿನೇ ನನಗೆ ಹೀಗೆ ಮಾಡಿದ್ದಾಳೆ ಅಂತ ಬಹಳ ನೊಂದುಕೊಂಡು ತಾನು ಅಲ್ಲಿಂದ ತಿರುಗಿ ಬರ್ತಾ ಇದ್ದಾನೆ. ನೇರವಾಗಿ ಬಂದು ಅಲ್ಲಿ ಬೆಟ್ಟದ ಮೇಲೆ ತಾನು ಪರಮಾತ್ಮ ಮನೆಗೆ ಬಂದು ಮಲಗಿ ಬಿಟ್ಟಿದ್ದಾನೆ.
ಶಯನ ಪ್ರಾಪ್ಯ ಪರ್ಯಂಕೆ ಶ್ರೀನಿವಾಸೋ ನೃಪಾಕಪಿಹಿ ತದಾಗತ ಚ ಸಾ ದೇವಿ ಸೇವಾರ್ಥಂ ಬಕುಳಾ ಶುಭ. ಆದರೆ ಬಕುಳಾದೇವಿ ಬಂದು ಯಾವಾಗಲೂ ಹೀಗೆ ವ್ಯರ್ಥವಾಗಿ ತಾನು ಹಗಲಿನ ಹೊತ್ತಿಗೆ ಬಂದು ಮಲಗಿದವನು ಅಲ್ಲಿನು ಬೇಟೆಗಾಗಿ ಹೋಗಿದ್ದಿ, ಅಲ್ಲಿ ಏನಾಯಿತು, ಯಾಕಿಷ್ಟು ನೀನು ಕಷ್ಟದಲ್ಲಿ ಷಡ್ವಿಧಾನ್ನಂ ಸಮಾಧಾಯ ಸಮಾಪ್ನೋದು ರವಾನ್ವಿತಂ ರಮಾಪತೇಸ್ತು ಬಕುಲ ಭಕ್ತಿಭಾವೇನ ಸಂಯುತ. ಆಗ ಬಕುಳಾದೇವಿ ಅತ್ಯಂತ ಭಕ್ತಿಯಿಂದ ನಿನಗೆ ಸೇರುವಂತಹ ಪದಾರ್ಥವನ್ನು ಮಾಡಿದ್ದೇನೆ. ಯಾವುದು ನಿನಗೆ ಸೇರುವ ಪದಾರ್ಥ? ಪಾಯಸ, ಪರಮಾನ್ನ. ಅದು ನಿನಗೆ ಬಹಳ ಇಷ್ಟನ, ಅದನ್ನು ನಿನಗೆ ಮಾಡಿದ್ದೇನೆ. ಹಾಗಾಗಿ ನೀನು ಅದನ್ನು ಸ್ವೀಕಾರ ಮಾಡು. ಶಯನಂಚ ಶ್ರೀನಿವಾಸ ವಲ್ಮೀಕ ಸ್ಥಾನ ಆಶ್ರಿತಂ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಬಕುಳಾದೇವಿ ದೂರದಲ್ಲಿದ್ದು ಮಾತನಾಡಿದ್ದು ಇಷ್ಟು ಹೊತ್ತಿನವರೆಗೆ. ಆಗ ಹತ್ರ ಬಂದಿದ್ದಾಳೆ, ಪಕ್ಕಕ್ಕೆ ಕೂತಿದ್ದಾಳೆ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ನಕದಾಚಿತ್ ದಿವಾಸ್ವಾಪ್ತಃ ನಕೃತಂ ರೋದನಂ ಹರೇಹೇ. ನೀನು ಹೇಳು, ಎಂದೂ ಮುಂಜಾನೆ ಹೊತ್ತಿಗೆ ಮಲಗಿದವನಲ್ಲ. ನಮಗೆ ಉಪನಯನದ ಹೊತ್ತಿಗೆ ಪುರೋಹಿತರು ಪ್ರತಿಜ್ಞೆಯನ್ನು ಮಾಡಿಸಿರ್ತಾರೆ. ಮುಂಜಾನೆ ಹೊತ್ತಿಗೆ ಮಲಗಬಾರದು, ತ್ರಿಕಾಲ ಸಂಧ್ಯಾವಂದನೆಯನ್ನ ಮಾಡಬೇಕು, ಗುರುಕುಲ ವಾಸ ಮಾಡಬೇಕು, ವೇದಾಧ್ಯಯನವನ್ನ ಮಾಡಬೇಕು, ಇತ್ಯಾದಿ ಇತ್ಯಾದಿಗಳನ್ನ ನಾವು ಪ್ರತಿಜ್ಞೆಯನ್ನ ಮಾಡಿಸಿರ್ತಾರೆ. ಹಾಗಾಗಿ ಆ ಮಾತು ಬರುತ್ತದಿಲ್ಲೇ. ಎಂದೂ ನೀನು ಬೆಳಗಿನ ಹೊತ್ತಿಗೆ ಮಲಗಿದವನಲ್ಲ, ಬ್ರಹ್ಮಚಾರಿ ನೀನು. ಹಾಗಾಗಿ ನಕೃತಂ ರೋದನಂ ಹರಿ. ಅಷ್ಟೇ ಅಲ್ಲದೆ ಎಂದು ನೀನು ಅತ್ತವನಲ್ಲ ಮಲಗಿದವನಲ್ಲ ಅಂದ ಮೇಲೆ ಎರಡನ್ನೂ ಇವತ್ತು ತೋರಿಸ್ತಾ ಇದ್ದಿ. ಯಾಕೆ? ಕಿಮರ್ಥಂ ದುಃಖಮೇಕತ್ತೆ. ಈ ದುಃಖಕ್ಕೆ ಕಾರಣ ಯಾವುದು? ಅರ್ಥವೃದ್ಧಸ್ಯ ದೃಶ್ಯತೆ. ಬಹಳ ದುಃಖ ಆದಂತೆ ತೋರ್ತಾ ಇದೆಯೋ, ನಿಜವಾಗಿ ನಿನ್ನಲ್ಲಿ ದುಃಖ ಇಲ್ಲ ಅಂತನೂ ಮಾತನ್ನು ತಿಳಿಸಿಕೊಡ್ತಾಳೆ. ಮನೋಗತಂಬ ಕಿಂ ವೇದ ತತ್ವದಸ್ಸ ಯಥಾರ್ಥತಃ. ಮನಸ್ಸಿನಲ್ಲಿ ಏನೇ ಅಪೇಕ್ಷೆ ಇದೆ ನಿನಗೆ ಅದನ್ನು ಹೇಳು, ನಾನು ಮಾಡ್ತೇನೆ. ಪರಮಾನ್ನ ಪ್ರಥಮ ದೇವ. ಮತ್ತೊಮ್ಮೆ ಹೇಳ್ತಾಳೆ, ಇಷ್ಟವಾದದ್ದನ್ನು ಹೇಳಿದರೆ ದುಃಖ ಮರೆತು ಬಿಡುತ್ತದಲ್ಲ ಮಕ್ಕಳಿಗೆ. ಹಾಗಾಗಿ ಬಕುಳಾದೇವಿಯು ಕೂಡ ನಿನಗೆ ಇಷ್ಟವಾದದ್ದು ಪರಮಾನ್ನ, ಅದನ್ನು ಮಾಡಿದ್ದೇನೆ. ಹಾಗಾಗಿ ನೀನನ್ನ ತಿನ್ನೋದಕ್ಕೆ ಎದ್ದು ಬಾ. ಬಕುಲ ವಚನಂ ಶುತ್ವ ನೋವಾಚ ವಚನಂ ಹನಿಹಿ. ಎಷ್ಟು ಮಾತನಾಡಿದ್ರು ಮಾತೇ ಇಲ್ಲ ಪರಮಾತ್ಮಂದು. ಏನಾಯ್ತಪ್ಪ ಇದು? ಕಿಂ ದೃಷ್ಟ ಹಿರಣ್ಯಾಂಗಿ. ಏನನ್ನು ನೋಡಿದಿಪ್ಪ? ಕಾಡಿಗೆ ಹೋದ ವ್ಯಕ್ತಿ ಏನನ್ನು ನೋಡಿದೆ? ಕಿಂ ದೃಷ್ಟಂ ವಿಪಿನೇ ಕೃಷ್ಣ ಕಿಮರ್ಥಂ ದುಃಖ ಮುಲ್ಬಣಂ. ಇಷ್ಟು ದುಃಖಕ್ಕೆ ಕಾರಣ ಏನು? ಯಾಕೆ ನೀನು ಏನನ್ನು ನೋಡಿ ಹಾಗೆ ಆಗಿದ್ದಿ? ಅರ್ಥಹೀನೋಪಿ ದೇವ. ಎಲ್ಲಾ ಕಾಲಕ್ಕೆ ಯಶೋಧಾದೇವಿ ಆದಾಗಾದರೂ ಆಯಿತು, ಬಕುಳಾದೇವಿ ಆದಾಗಾದರೂ ಆಯಿತು, ಎಲ್ಲಾ ದೇವತೆಗಳಿಗೆ ಆದರೂ ಆಯಿತು, ಯಾವ ಕಾಲಕ್ಕೂ ಪರಮಾತ್ಮನ ಜ್ಞಾನ ಸ್ಮರಣೆ ಎಲ್ಲ ಇದ್ದೇ ಇದೆ. ಆದರೂ ಆವಾಗ ಪರಮಾತ್ಮ ಆ ಜ್ಞಾನವನ್ನ ತಿರೋಧಾನ ಮಾಡಿಬಿಡ್ತಾನೆ. ಜ್ಞಾನವಿದ್ದರೂ, ದೇವರ ಬಗ್ಗೆ ಜ್ಞಾನವಿದ್ದರೂ ತಿರೋಧಾನ ಮಾಡಿಬಿಡ್ತಾನೆ. ನಿನ್ನಲ್ಲಿ ಯದ್ಯಪಿ ದುಃಖನೇ ಇಲ್ಲ, ಆದ್ರೂ ದುಃಖ ಆದಂತೆ ತೋರಿಸ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಮನೋಗತಂ ವದ ದೇಶಂ ಗೌರವನ್ ಮೈ ಮಾಕುತ. ಏನೋ ನಾಚಿಕೆ ಪಡಬೇಡ, ಭಯ ಪಡಬೇಡ, ನಾನಿದ್ದೇನೆ, ನಾನು ಮಾಡುತ್ತೇನೆ ನಿನಗೆ. ದುಃಖಂ ಭವತಿ ತಾಂ ದೃಷ್ಟ ಹಭಕ್ತಂ ಭೂತಭಾವನ. ನೀನು ತೋರಿಸಬೇಕಾದ ದುಃಖ ಅಭಕ್ತರಿಗೆ. ನಾನು ನಿನ್ನ ಭಕ್ತಳು, ನಿನ್ನ ಹಣೆಬಾರ ನನಗೆಲ್ಲ ಗೊತ್ತಿದೆ. ನೀನೇನು ಅಂತನ್ನೋದು ನನಗೆ ಗೊತ್ತು. ಸರ್ವಜ್ಞ, ಗುಣಪೂರ್ಣ, ದೋಷ ದೂರ ಅಂತನ್ನೋದು ಪೂರ್ಣವಾಗಿ ಗೊತ್ತು. ಅಂದ್ಮೇಲೆ ದೋಷ ಇಲ್ಲದೆ ಇದ್ದವನು ದುಃಖವಾದಂತೆ ದೋಷವನ್ನ ತೋರಿಸ್ತಾ ಇದ್ದಿ. ಏನು ಕಾರಣ? ಕಾದೃಷ್ಟ ಭೂಮಿಕನ್ಯಾ ಗಂಧರ್ವಾವ ಸುರೋತ್ತಮ. ಭೂಮಿಯಲ್ಲಿ ಯಾವ್ದಾದ್ರು ಒಳ್ಳೆ ಕನ್ಯೆಯನ್ನು ನೋಡಿದ್ಯೋ ಅದನ್ನು ಮೋಹಿತನಾಗಿದ್ಯಾ? ಅಥವಾ ಗಂಧರ್ವ ಕನ್ಯೆಯನ್ನು ನೋಡಿದ್ದೀಯಾ? ಏನಾಗಿದೆ ನಿನಗೆ ಹೇಳು. ಯಾವ ಕನ್ಯೆಯನ್ನು ನೋಡಿದ್ದಕ್ಕಾಗಿ ನೀನು ಮೋಹಿತನಾಗಿದ್ದಿ? ಮೋಹಯಾಮಾಸ ಕಾಮಾರ್ಥ ನ ಜಾನಾಮಿ. ಜಗದೀಶ್ವರೇ, ಅಂತ ಹುಡುಗಿ ಯಾರು ನಿನಗೆ ಈ ಅವಸ್ಥೆ ತಂದವಳು? ನನಗೆ ತಿಳಿಸಿಕೊಡು. ಮೃಗಂ ದೃಷ್ಟ ಭಯಂ. ಅಲ್ಲ, ಹುಡುಗಿಯನ್ನು ನೋಡಿಲ್ಲ ಅಂದ್ರೆ ಮೃಗವನ್ನು ನೋಡಿದ್ದೀಯಾ? ಪ್ರಾಣಿ ಪಕ್ಷಿ ಪಶುಗಳನ್ನು ನೋಡಿದ್ದೀಯಾ? ಪಿಶಾಚವನ್ನು ನೋಡಿದ್ದೀಯಾ? ಏನಾದರೂ ಕಾರಣಕ್ಕೆ ಈ ಅವಸ್ಥೆ ನಿನಗೆ ಬಂದಿದೆ, ನನಗೆ ತಿಳಿಸು. ನೀನು ಮಲಗುವಂತೆ ಎಂತ ಮಲಗಿದವಲ್ಲ ನೀನು. ಅಂದ ಮೇಲೆ ಏನಪ್ಪ ಇದು ಅವಸ್ಥೆ? ಪಾದಸಮನ ಇಷ್ಟೆಲ್ಲ ಆದ ಮೇಲೆ ಮಂದಿಗೆ ದೂರದಿಂದ ಮಾತನಾಡಿಸಿದ್ಲು. ಅವನಿಗೆ ಏನ್ ಬೇಕು ಅದನ್ನು ಮಾಡಿದ್ದೇನೆ ಅಂತ ಹೇಳಿದ್ಲು. ಹತ್ರ ಬಂದು ಕೂತು ಮಾತನಾಡಿದ್ಲು. ಆದ್ರೂ ಪರಮಾತ್ಮ ಮುಸುಕು ಹಾಕಿದವನು ತಗಲೇ ಇಲ್ಲ. ಆಗ ಆಪಾದ ಮೌಲಿ ಪರ್ಯಂತಂ, ತಲೆಯಿಂದ ಕಾಲಿನವರೆಗೆ
ತಾನು ಪ್ರೀತಿಯಿಂದ ಕೈಗಳನ್ನು ಆಡಿಸ್ತಾ ಕರಾಭ್ಯ ಪರಿಪುಷ್ಯ ಕಾಲನ್ನು ಒತ್ತಾಳೆ. ಕಾಲನ್ನು ಒತ್ತಿ ಪಾದ ಸಂವಹನಂ ಕೃತ್ವ ಸಾತ್ವಯಾಮಾಸ ಚಾಸಕೃತ ಸಾತ್ವಯಿತ್ವಾದಯಾ ಯಾಸ್ಮಿನ್ ಇಹಂ ದೇಹಂ ಸಮಂತತಃ ಅಂತ ಇಷ್ಟು ಆದ ಮೇಲೆ ಮನೋಗತಂ, ಇನ್ನು ಮೇಲೆ ನೀನು ಕಾಳಜಿ ಮಾಡುತ್ತಾನೆ, ನಿನ್ನ ಮನಸ್ಸಿನಲ್ಲಿ ಏನೇನು ವಿಚಾರ ಇದೆ ಅದನ್ನು ನಾನು ಅವಶ್ಯವಾಗಿ ಮಾಡುತ್ತೇನೆ, ನೀನು ನನಗೆ ತಿಳಿಸಿಕೊಡು. ಸತ್ಯಂಬದ ಮನಸ್ಥಂತೆ ಮಯಾ ಲಜ್ಜಾ ಭಯಂ ಕೃತಾಹ. ನಾನು ನಿನ್ನ ತಾಯಿ, ನನ್ನ ಮುಂದೆ ಸಂಕೋಚಪಟ್ಟು ಏನು ನಿನಗೆ ಕಾರಣ? ಏನು ಕಾರಣ ಮಾಡೋ ಕಾರಣ, ಸಂಕೋಚಕ್ಕೆ ಕಾರಣ ಇಲ್ಲ, ಅವಶ್ಯವಾಗಿ ಹೇಳು. ಆವಾಗ ಶ್ರೀನಿವಾಸ ಇಷ್ಟೆಲ್ಲ ಮಾತುಗಳನ್ನು ಕೇಳಿ ದುಃಖದಲ್ಲಿ ಇದ್ದವರು, ಕಷ್ಟದಲ್ಲಿ ಇದ್ದವರು ಅಳತಾ ಕೂತಾಗ ಸಣ್ಣ ನಿಧಾನವಾಗಿ ಮೊದಲಿಗೆ ಮಾತನಾಡಿ ಪ್ರಾರಂಭ ಮಾಡುವಂತೆ ಶ್ರೀನಿವಾಸ ಮೋಹನಾನ್ಮಾಂ ಗಂಧರ್ವಿಂ ನರಸಿಂ ಪುತ್ರಿ ಚ ರಾಕ್ಷಸಿ ನ ಪಿಶಾಚ ಭೂತಗಣಾಃ ಪ್ರೇತಾವಾ ಮೇ ಭಯಾನಕಾಃ ಮೃಗಾಶ್ಚ ಅರಣ್ಯೋ ನ ಕ್ರೂರಾಃ ಮೇ ಕದಾಚನ. ಆಕಿ ಯಾವ ಕಾರಣಗಳನ್ನು ಹೇಳಿ ನೀನು ಪಟ್ಟಿದ್ಯಾ ಅಂತ ಕೇಳಿದ್ಲೋ ಆ ಯಾವ ಕಾರಣಗಳಿಂದ ನಾನು ಭಯಪಟ್ಟಿಲ್ಲ. ಯಾಕೆ? ಮನ್ನಾಮಸ್ಮರಣಾದೇವ ವಿದ್ರವತಿ ಶೋಧಿಷ. ನನ್ನ ಯಾರು ಲೋಕದಲ್ಲಿ ಭಯ ಪಡ್ತಾರೆ, ಗಾಬರಿ ಆಗ್ತದೆ, ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಒದ್ದಾಡ್ತಾ ಇರ್ತಾರೆ, ಅಂತವರಿಗೆ ನನ್ನ ನಾಮಸ್ಮರಣೆ ಮಾಡಿದರೆ ಎಲ್ಲ ಆಪತ್ತುಗಳು ಪರಿಹಾರವಾಗಿ ಇಷ್ಟಾರ್ಥ ಲಭಿಸ್ತದೆ. ಇಷ್ಟು ವೈಭವ ನನ್ನ ನಾಮಕ್ಕೆ ಇದೆ ಅಂತದ ಮೇಲೆ ನನಗೆ ಯಾಕೆ ದುಃಖವಾಗಬೇಕು? ಯಾರಿಂದ ಗಾಬರಿ ಆದದಕ್ಕೆ ದುಃಖ ಆಗಬೇಕು? ಯಾರಿಂದಲೂ ನನಗೆ ಭಯವಾಗಿಲ್ಲ. ತಾಮ್ ದೃಷ್ಟ. ಆದರೆ ಒಂದು ಮಾತ್ರ ನಿನಗೆ ಹೇಳುತ್ತೇನೆ, ಮಯಾ ದೃಷ್ಟ ವರಾಕನ್ಯಾ, ಶ್ರೇಷ್ಠಳಾದ ಉತ್ತಮ ಕನ್ಯೆಯನ್ನು ನೋಡಿದ್ದೇನೆ. ಆಕೆಯ ಹೆಸರು ಪದ್ಮಾವತಿ ಅಂತ. ತಾಮ್ ದೃಷ್ಟ ಮೇ ಮನೋ ಪ್ರಾತ. ಆಕಿನ ನೋಡಿ ನನಗೆ ಮನಸ್ಸಾಗಿದೆ. ಕಾಮಮೋಹ ಶಬ್ದತಂ ಸ್ವರೂಪ, ಏನ್ ಸುಂದರಿ, ಯಾವ ಲಕ್ಷಣಗಳು ಆಕಿನಲ್ಲಿ ತುಂಬಿ ತುಂಬಿ ತುಳುಗಿವೆ. ಎಲ್ಲ ಲಕ್ಷಣಗಳಿಂದ ಪೂರ್ಣವಾದವಳು, ಉತ್ತಮ ಗುಣವಂತಳಾದವಳು. ಹಾಗಾಗಿ ನಾನು ಮದುವೆ ಆದರೆ ಅಕಿನ ಜೊತೆಗೆ ಮದುವೆ ಆಗಬೇಕು ಅಂತ ವಿಚಾರ ಮಾಡಿದ್ದೇನೆ. ಜನ್ಮ ಜನ್ಮಾರ್ಜಿತೇನೆ ಇವ ಪುಣ್ಯೇಶಾಗಿ ಲಭ್ಯತೆ. ಅಷ್ಟೇ ಅಲ್ಲ, ಆ ಹುಡುಗಿಯನ್ನು ನಾನು ಕೈ ಹಿಡಿಬೇಕು ಅಂದ್ರೆ ನನ್ನ ಜನ್ಮ ಜನ್ಮಾರ್ಜಿತವಾದ ಪುಣ್ಯ ಇದ್ದರೆ ಸಾಧ್ಯವಿದೆ. ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತ. ಆದರೆ ನನ್ನ ಪುಣ್ಯ ಪಕ್ವವಾಗಿಯೂ ಇಲ್ಲ ಗೊತ್ತಿಲ್ಲ. ಹಾಗಾಗಿ ನಾನು ಮಾನುಷಂ ದೇಹ ಮಾಸಾಧ್ಯ ನಾನಲ್ಲ. ಆ ಹುಡುಗಿಯನ್ನ ಯಾರು ನೋಡ್ತಾರೋ ನೋಡಿದವರು ಆಕಿನ ಜೊತೆಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಇಚ್ಛಾ ಪಟ್ಟೇ ಪಡ್ತಾರೆ. ಅಷ್ಟು ಏನು ಕೊರತೆ ಇದೆ ಆಕಿನ ಹತ್ರ ಅಂತ ತಾನು ಇಷ್ಟಪಟ್ಟಿದ್ದು ತಪ್ಪಲ್ಲ ಅಂತ ಸಮರ್ಥನೆ ಮಾಡ್ತಾ ಆದದ್ದನ್ನ ಹೇಳ್ತಾ ಪರಮಾತ್ಮ ಜೀವೇನೈವ ಕಿಮೇನೇ ಕಾರ್ಯನೀತೇನ, ನನಗೆ ಬೇರೆ ಯಾವ ಉದ್ದೇಶ ಇಲ್ಲ. ಪರಮಾತ್ಮ ಬಂದದ್ದೇ ಆ ಕಾರಣಕ್ಕಾಗಿ, ಯಾವ ಉದ್ದೇಶವೂ ಇಲ್ಲ. ನಾನು ಬಂದದ್ದೇ ಮದುವೆ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅದಾಗಲಿಲ್ಲ ಅಂತಂದ್ರೆ ಅಸ್ತವ್ಯಸ್ತವಾಗ್ತದೆ. ತಾಮ್ ವಿನ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಆಕೆ ಇಲ್ಲದೇನೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಆದರೆ ಒಂದು ಮಾತ್ರ ನನಗೆ ಸಿಟ್ಟಾಗಿದೆ. ಆಕೆ ಕಲ್ಲು ಹೊಡೆದು ನನ್ನನ್ನು ಓಡಿಸಿದ್ದ. ತಾನಂದೇನೆ ಎಲ್ಲ ತನ್ನ ಸಖಿಗಳಿಂದ ಕೂಡಿಕೊಂಡು ನನ್ನನ್ನು ಅವಮಾನ ಮಾಡಿದ್ದಾಳೆ. ಆ ಮಾತ್ರ ಕೊರತೆ ನನಗಿದೆ. ಮದುವೆ ಆದ ಮೇಲೆ ಅದನ್ನು ನೋಡ್ಕೊಳ್ಳುತ್ತೇನೆ. ಆದರೆ ನೀನು ಮಾತ್ರ ಈಗ ನನಗೆ ವಿವಾಹವನ್ನು ಮಾಡಿಸು. ಮಜ್ಜೀವನಂ ವೃಥಾ ಜಾತ. ನೀನು ಮಾಡಿಸಲಿಲ್ಲ ಅಂದ್ರೆ ನಾನು ಅವತಾರ ಮಾಡಿದ್ದೆ ವ್ಯರ್ಥ ಅಂತ ಆಗ್ತದೆ. ನಿನಗೆ ಹಿಂದೆ ವರ ಪಡೆದಿದ್ದು ವ್ಯರ್ಥ ಅಂತ ಆಗ್ತದೆ. ನೀನು ಮದುವೆ ಮಾಡ್ತಿ ಖುದ್ದಾಗಿ ನಿಂತು ಅಂತ ವರ ಪಡೆದಿದ್ದಿ, ಅದೆಲ್ಲ ವ್ಯರ್ಥವಾಗ್ತದೆ ಅಂತ. ಪುತ್ರೋಮೇ ಭೈರವಾಪನ್ನ ಕಿಂಕೃತಂ. ಆದ್ರೆ ಏನ್ ಮಾಡ್ಬೇಕು? ನಾನು ಎಲ್ಲರ ಹಣೆಬಾರ ಬರಿ ಅಂತ ಹೇಳಿ ಬ್ರಹ್ಮನಿಗೆ ಆಜ್ಞೆ ಮಾಡಿದ್ದೇನೆ. ಅವನು ನನ್ನ ಹಣೆ ಬರವನ್ನೇ ಬರೆದಿಟ್ಟಿದ್ದಾನೆ. ಯಾಕೆ ನನಗೆ ಸಿಗದೆ ಇದ್ದಂತೆ ಈ ಅವಮಾನವನ್ನು ಮಾಡಿಸುವಂತೆ ಬರೆದಿಟ್ಟಿದ್ದಾನೆ ನನ್ನ ಹಣೆ ಬರದಲ್ಲಿ. ಹಾಗಾಗಿ ಅವನನ್ನು ನಾನು ನೋಡ್ಕೊಳ್ತೇನೆ. ಏನು ಪರಮಾತ್ಮನಿಗೆ ನಾಟಕ ಮಾಡ್ಲಿಕ್ಕೆ ಸಾಧ್ಯವಿದೆ? ಏನು ಬಾಯಿ ಮಾತನ್ನ ಹೇಳಿಕ್ ಸಾಧ್ಯವಿದೆ? ಮನುಷ್ಯ ಮಗ್ನನಾದಾಗ, ಕಾಮವಶನಾದಾಗ ಏನೆಲ್ಲ ಬಟಬಟ ಅಂತ ಮಾತನಾಡ್ತಾನೆ, ಅದನ್ನೆಲ್ಲ ಮಾತನಾಡಿಸಿ ತೋರಿಸ್ತಾನೆ ಪರಮಾತ್ಮ. ಮಾತನಾಡಿ ತೋರುತ್ತಾನೆ ಅನಾಯಾಸೇನವೇ ಭೂಯ. ಹಾಗಾಗಿ ಏನ್ ಮಾಡ್ಬೇಕು ನನಗೆ ತಿಳಿತಾ ಇಲ್ಲ. ಕಿಂ ದೃಷ್ಟಂ ಬ್ರಹ್ಮಣಾಪೂರ್ವಂ. ಯಾವ ಪಾಪ ಕಾರಣಕ್ಕಾಗಿ ನಾನು ಆಕೆ ಕಡೆಯಿಂದ ಹೊಡಿಸಿಕೊಂಡೆ, ಆಕೆ ನನಗೆ ಸಿಗದೇ ಇದ್ದಂತೆ ಆಯಿತು. ಆಕೆಗೂ ಅಸಮಾಧಾನವಾಗಿದೆ, ನನಗೂ ಅಸಮಾಧಾನವಾಗಿದೆ. ಹಾಗಾಗಿ ನಕರಿಷ್ಯತಿ ನಚೇತ್ ಬಾಲೆ. ಒಂದು ಮಾತ್ರ ಕೊನೆಯ ನಿನಗೆ ಮಾತನ್ನು ಹೇಳ್ತೇನೆ. ಮದುವೆ ಮಾಡಿದ್ದೀನಿ, ಆಕಿನ ಕಲ್ಯಾಣವನ್ನ ನನಗೆ ಮಾಡಿ ಕೊಡ್ಲಿಲ್ಲ ಅಂತ ಆದ್ರೆ ಮರಣಂ ಧ್ರುವಂ, ನಾನು ಸತ್ಯ ಹೋಗ್ತೇನೆ. ಇದಕ್ಕಿಂತ ಹೆಚ್ಚು ಏನ್ ಹೇಳಬೇಕು? ಮರಣೇ ಜೀವನೋಪಾಯಂ ಏ ಕುರುವಂತಿ ನರೋತ್ತಮ. ಯಾವುದು ಸಿಗಲಿಲ್ಲ ಅಂತ ಆದ್ರೆ ಮನುಷ್ಯ ಸಾಯಲಿಕ್ಕೆ ಉದ್ಯುಕ್ತನಾಗ್ತಾನೆ. ಅದೇ ಅಂತಿಮ ಉಪಾಯ. ಹಾಗಾಗಿ ನನಗೆ ಅಂತಿಮ ಉಪಾಯ ಯಾವುದು? ನಾನು ಸಾಯುವುದು. ತೇ ದಿವಂ ಯಾಂತಿ ಆನೇನ ಪುಣ್ಯಮಾರ್ಗೇಣ ಕನ್ಯತೆ ಇತ್ತಂ ಧರ್ಮ ಸಮಾಸ್ಥಾಯ. ಇಷ್ಟೆಲ್ಲ ಮಾತುಗಳನ್ನ ಹೇಳಿದಾಗ ಇಷ್ಟೇ ಅಲ್ಲ, ನಾನು ಮಾಡ್ತೇನೆ, ಯಾಕೆ ಇನ್ನಷ್ಟು ವಿಚಾರ ಮಾಡ್ತಾ ಇದ್ದಿ?
ಏನೂ ಆಗಿಲ್ಲ, ಎಲ್ಲವನ್ನೂ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಅಂತ ಬಕುಲಾದೇವಿ ಪಾಪ ವಿಶ್ವಾಸವನ್ನ ಕೊಡ್ತಾಳೆ. ಬಕುಲಾದೇವಿಯನ್ನು ಸ್ತೋತ್ರ ಮಾಡ್ತಾನೆ. ಬಕುಲಾದೇವಿ ಮಾಡ್ತೇನೆ ಅಂತ ಹೇಳಿ ಈಗ ಅಳುವುದನ್ನು ನಿಂದಿರಿಸಿ ಸಾಕು, ಮಾಡಿದ್ದು ಪಾಯಸವನ್ನು ತಿಂದ್ರೆ ಮತ್ತೆ ಮರುದಿವಸ ಎದ್ದ ಮೇಲೆ ಮತ್ತೊಮ್ಮೆ ನೋಡೋದು ತಗೋ, ಮತ್ತೊಮ್ಮೆ ಸಿಗ್ತದೆ ಎಲ್ಲ ಅಂತ ಮಾತನ್ನ ತೆಗೆಸಿ ಓಡ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಆಡಿದ ಮಾತನ್ನ ನಿಶ್ಚಿತವಾಗಿ ಖುದ್ದಾಗಿ ನಿಂತು ಮಾಡಬೇಕು ಅಂತ ಹೇಳಿ ತ್ವಂ ಪ್ರಹ್ಲಾದಸ್ತು ಮಕ್ರೂರಸ್ತು ಧ್ರುವಸ್ತು ಗಣೇಶ್ವರ, ನೀನು ಅನೇಕ ಭಕ್ತರಿದ್ದಾರೆ ನಮ್ಮಲ್ಲಿ. ಪರಮಾತ್ಮ ಸ್ತೋತ್ರ ಮಾಡುವಾಗ ಸ್ತೋತ್ರ ಮಾಡ್ತಾನೆ, ಬೈಯುವಾಗ ಬೈತಾನೆ, ದಂಡನ ಮಾಡುವಾಗ ದಂಡನ ಮಾಡ್ತಾನೆ. ಯಾವುದು ನಾಟಕ ಅಂತ ಅನಿಸುವುದಿಲ್ಲ. ಕೆಲವರು ಅವ್ರ ಕಡೆಯಿಂದ ಏನೋ ಕೆಲಸವಾಗಬೇಕಾಗಿರ್ತದೆ, ಅವರನ್ನ ನಾವು ಸ್ತೋತ್ರ ಮಾಡುತ್ತೇವೆ. ಯಾಕೆ ಬಹಳ ಸ್ತೋತ್ರ ಮಾಡಿರ್ತಾರಲ್ಲ, ಏನೋ ಕೆಲಸದ ಅಂತ ಅನಿಸ್ತದೆ ಅಂತ ನಾವು ಪಕ್ಕದಲ್ಲಿ ಮಾತಾಡಿ ಬಿಡ್ತೇವೆ. ಯಾಕೋ ಬೈತಾ ಇದ್ದಾರೆ ಅಂದಮೇಲೆ ಇನ್ನೇನು ಮೊನ್ನೇನು ಅವ್ರ ಕೆಲಸ ಮಾಡಿಲ್ಲ, ನಾನು ಅವ್ರ ಕಡೆ ಹೋಗಿ ಆ ಕೆಲಸ ಮಾಡಬೇಕಾಗಿದ್ದು ಮಾಡಿಕೊಟ್ಟಿಲ್ಲ, ಎರಡೂ ಮಾತುಗಳನ್ನು ನಾವು ಕೇಳ್ತೇವೆ. ಹಾಗೆ ಪರಮಾತ್ಮ ಇಲ್ಲಿ ಬಕುಳಾಯಿಂದ ಕೆಲಸ ಆಗಬೇಕಾಗಿದೆ, ಫಲ ಸಿಗಬೇಕಾಗಿದೆ ಅಂತ ಹೇಳುವಂತೆ ನನಗೆ ಅತ್ಯಂತ ಶ್ರೇಷ್ಠ ಭಕ್ತರಾದವರು ಯಾರು ಗೊತ್ತಾ? ಪ್ರಹ್ಲಾದ. ಅವನಷ್ಟು ಉತ್ತಮ ಭಕ್ತ ಯಾರು ಇಲ್ಲ. ಅಕ್ರೂರನು ಹಾಗೆ, ಧ್ರುವರಾಜ ಹಾಗೆ, ಗಜೇಂದ್ರ ಇದ್ದಾನೆ, ಅಜಾಮಿಲ, ದ್ರೌಪದಿ, ವಿಭೀಷಣ, ಹನುಮಂತ, ಇವರೆಲ್ಲ ನನ್ನ ಪ್ರಾಣ ಸಖ. ಅವ್ರನ್ನೆಲ್ಲ ಒಂದು ಮುಷ್ಟಿ ಮಾಡಿ ಇಟ್ಟರೆ ಅದು ನೀನು ಕೊಡದು ಬಿಟ್ಲಕ್ಕೆ ಇನ್ನೇನ್ ಬೇಕು? ಪರಮಾತ್ಮ ಸ್ತೋತ್ರ ಮಾಡಿದ್ರೆ ಭಕ್ತರಲ್ಲಿ ಅಗ್ರೇಸರರಾದ ಭಕ್ತರು ಅಂದ್ರೆ ಇವರೆಲ್ಲ, ಅಂತವರೆಲ್ಲ ಸೇರಿದ್ರೆ ನೀನೊಬ್ಬಳು ಅಂತಂದ್ರೆ ಮನಸ್ಸು ಹಿಗ್ಗಿತು, ಕಣ್ಣಿನಲ್ಲಿ ನೀರು ಬಂತು, ಬಹಳ ಸಂತೋಷವಾಯಿತು. ದೇವರು, ನಾನು ನಿನ್ನೆ ಹೇಳಿದೆ, ದೇವರು ನನ್ನವನು ಅಂತ ಕರೆದ್ರೆ ಎಷ್ಟು ಸಂತೋಷವಾಗ್ಲಿಕ್ಕಿಲ್ಲ. ಇರ್ಲಿ, ಯಾವುದೋ ಒಂದು ಕಾರಣಕ್ಕೆ ನೀನು ನನ್ನವಳು ಅಂತ ಅಂದ್ಯಲ್ಲ, ಸಾಕು. ಸರ್ವಮೇ ತತ್ವಮೇ, ನಾನು ಹೇಳುವಂತ ಸರ್ವೇ ತ್ವಮೇವ ಬಕುಳೆ, ಎಲ್ಲ ಸೇರಿಸಿದ್ರೆ ನೀನು ಬಕುಳ. ಏತತ್ ಕಾರ್ಯ ಸಮಾಚಾರ. ಹಾಗೆ ಇದೆಲ್ಲ ಸ್ತೋತ್ರ ಮಾಡಿದ್ದೇನೆ, ನಿನ್ನ ಮೇಲೆ ಕೆಲಸ ಮಾಡಿ ತೋರಿಸ್ಬೇಕು ಅಂತ ತಾನು ಪರಮಾತ್ಮ ಹೇಳ್ತಾನೆ. ಗವಾಂ ಕೋಟಿ ಸಹಸ್ರೇಣ, ನಿನಗೆ ಮತ್ತೊಂದು ಕೆಲಸ ಹೇಳ್ತೀನಿ ಕೇಳು. ಈ ಕೆಲಸ ಮಾಡಿದ್ರೆ ನಿನಗೇನು ಪುಣ್ಯ ಬರ್ತದೆ ನಿನಗೆ ತಿಳಿಸ್ಕೊಡ್ತೇನೆ ನಾನು. ಸಾವಿರಾರು ಕೋಟಿ ಗೋಗಳನ್ನ ದಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ನೀನು ವಿವಾಹವನ್ನು ಮಾಡಿಸಿದ್ರೆ ಬರ್ತದೆ. ಇದೆಲ್ಲ ನಮಗೆಲ್ಲ ಸಂದೇಶ. ಒಂದು ಕಲ್ಯಾಣದಲ್ಲಿ ಭಾಗವಹಿಸಿದ್ರೆ ಪುಣ್ಯ ಇದೆ, ಕಲ್ಯಾಣವನ್ನು ಮಾಡಿಸಿದ್ರೆ ಪುಣ್ಯವಿದೆ, ಕಲ್ಯಾಣವನ್ನು ಕೆಡಿಸಿದ್ರೂ ಪಾಪ ಅಷ್ಟೇ ಇದೆ. ಎಲ್ಲ ದೇವರು ತಿಳಿಸಿಕೊಡ್ತಾನೆ. ಅಶ್ವಾನಾಮಯುತ 1000 ಮತ್ತೆ ಕುದುರೆಗಳನ್ನು ದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಬರ್ತದೆ. ಸುವರ್ಣ ದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಬರ್ತದೆ. ತಿಲದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಬರ್ತದೆ. ಸಮಂ ಮಾಂಗಲ್ಯ ವರ್ಧನ, ಈ ಮಾಂಗಲ್ಯದ ಕೆಲಸವನ್ನು ಮಾಡಿಸಿದ್ರೆ ಇಷ್ಟು ಪುಣ್ಯ ಬರ್ತದಪ್ಪ, ಕಾಮದೃಷ್ಟಿ ಇಷ್ಟೆಲ್ಲ ಪುಣ್ಯ ಬರ್ತದೆ. ಹಾಗಾಗಿ ಅವಶ್ಯವಾಗಿ ಇದನ್ನ ಮಾಡಿಕೊಡು ಅನ್ನೋದಾಗ ಬಕುಳಾದೇವಿ ಹೇಳ್ತಾಳೆ, ಬಹಳ ನನ್ನನ್ನು ಹೊಗಳಬೇಡ, ಸ್ತೋತ್ರ ಮಾಡಬೇಡ, ಅಹಂಕಾರ ಎಲ್ಲಾದ್ರೂ ಬಂದಿತ್ತು ನನಗೆ, ಅವಶ್ಯವಾಗಿ ನಾನು ನಿನ್ನ ಕೆಲಸವನ್ನ ಕಟಿಬದ್ಧಳಾಗಿ ನಿಂತು ಮಾಡಿಕೊಡುತ್ತೆ, ಏನೋ ಕಾಳಜಿ ಮಾಡೋ ಕಾರಣ ಇಲ್ಲ. ಇತಿತೇನ ಸಮಾಜ್ಞಾಪ್ತ ಬಕುಳ ವಾಕ್ಯಮಬ್ರವಿ ಕುತ್ರಾಸ್ತೆ, ನನಗೆ ಇಲ್ಲಿಂದ ಹೋಗೋ ಮಾರ್ಗ ಹೇಳು, ಹೇಗೆ ಹೋಗಬೇಕು ಅದನ್ನು ತಿಳಿಸಿಕೊಡು ಸಾಕು. ಆದರೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಮುಂದೆ ಇಲ್ಲಿಂದ ಸಾಕ್ತೇನೆ. ನೀನು ಆ ಹುಡುಗಿಯನ್ನ ಬೆನ್ನತ್ತಿದ್ದಿ, ಆಕೆನ್ನೇ ಮದುವೆ ಮಾಡ್ಕೋಬೇಕು ಅಂತಿ, ನೀ ಸಾಮಾನ್ಯನಾದವನಲ್ಲ. ಅಂದ ಮೇಲೆ ನೀನು ಅಕ್ಕಿಯನ್ನ ನೋಡಿ ಮೋಹಿತರಾಗಿ ನಾನು ಮದುವೆ ಆದ್ರೆ ಅಕ್ಕಿನ್ನೇ ಆಗ್ತೇನೆ, ಇಲ್ಲಿ ಸತ್ತು ಹೋಗ್ತೇನೆ ಅಂತನೋ ಮಾತನ್ನ ಆಡುವ ನೀನು ನೋಡಿದರೆ ಆಕಿ ಸಾಮಾನ್ಯ ಆದವಳ ಕನ್ಯೆ ಇರ್ಲಿಕ್ಕಿಲ್ಲ. ಆಕಿ ಯಾರು ನನಗೆ ತಿಳಿಸು, ಸ್ವಲ್ಪ ಕುತೂಹಲ ಇದೆ, ಅದನ್ನೇ ಕಥೆ ನನಗೆ ತಿಳಿಸು, ನಾನು ಇನ್ನ ಹೆಚ್ಚಿನ ಮತ್ತೆ ಹುರುಪಿನಿಂದ ಆ ಕೆಲಸವನ್ನ ನಾನು ಮಾಡ್ತೇನೆ ಆಗಲಿ ಅಂತ ಇಷ್ಟು ಹೇಳಿದಾಗ ಆಯ್ತು ಹೇಳ್ತೇನೆ ಅಂತ. ಶೃಣುಮಾಲೆ ಪುರಾವೃತ್ತಂ ಪದ್ಮಾವತ್ಯ ಜನೇಶುಭಂ. ಪದ್ಮಾವತಿ ದೇವಿ ಯಾರು ಗೊತ್ತಾ? ತ್ರೈತಾಯಾಂ ರಾಮರೂಪೇಣ, ನಾನು ತ್ರೇತಾಯುಗದಲ್ಲಿ ರಾಮನಾಗಿದ್ದೆ. ರಾಮನಾದಾಗ ನನ್ನ ತಂದೆ ತಾಯಿಯ ಮಾತನ್ನು ಕೇಳಿ ನಾನು ಬಹಳ ಧರ್ಮಿಷ್ಠ. ಆವಾಗ ದಂಡಕಾರಣ್ಯಕ್ಕೆ ಹೋದೆ. ನನ್ನ ಕೈಕಿ ನನ್ನನ್ನು ಅಡ್ಡಿಬಿಟ್ಲು, ಭರತನಿಗೆ ರಾಜ್ಯ ಸಿಗಬೇಕು ಅಂತ ಹೇಳಿ. ದಶರಥನ ಪ್ರತಿಜ್ಞೆ ಇತ್ತು, ದಶರಥ ಮಾತು ಕೊಟ್ಟಿದ್ದ, ಆ ಮಾತು ನಡೆಸಬೇಕು ಅಂತ ನಾನು ಲಕ್ಷ್ಮಣ ಮತ್ತು ಸೀತೆಯಿಂದ ಸಹಿತವಾಗಿ ಈ ದಂಡಕಾರಣ್ಯಕ್ಕೆ ಅರಣ್ಯಕ್ಕೆ ಬಂದೆ. ಆಗ ರಾವಣ ಅಂತನೋ ಒಬ್ಬ ಮಹಾರಾಕ್ಷಸ, ಲೋಕಕಂಟಕ. ತದಾ ತು ರಾವಣೋ ನಾಮ ರಾಕ್ಷಸೋ ಲೋಕಕಂಟಕ. ಲೋಕಭೃತ್ತು ಸತೀಂ ದೃಷ್ಟ್ವಾ ಲಂಕಾಂ ಗಂತುಂ ಅವರ್ತತ.
ಆಗ ನಾವು ಅಲ್ಲಿ ವಾಸ ಮಾಡ್ತಾ ಇದ್ವಿ. ಆಗ ಶೂರ್ಪಣಖೆ ಬಂದು ಆಕೆಗೆ ಹುಚ್ಚು ಏನು ಅಂತಂದ್ರೆ ಯಾವುದು ಅಪರೂಪ ವಸ್ತುಗಳಿರ್ತದೋ ಅದು ನನಗೆ ಬೇಕು ಅಂತ ಆಸೆ ಪಡೋಳು, ಅದನ್ನ ಭೋಗವನ್ನು ಪಟ್ಟು ಎತ್ತಿ ಬಿಸಾಕ್ಬಿಡೋಳು, ಮತ್ತೊಂದು ಅಪರೂಪ ವಸ್ತುಗೆ ಹುಡುಕ್ತಾ ಹೋಗೋಳು. ಹಾಗಾಗಿ ನರಕಾಸುರನು ಹೀಗೆ ಇದ್ದ. ಒಳ್ಳೆ ಒಳ್ಳೆ ವಸ್ತುಗಳನ್ನೆಲ್ಲ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡು ಆಗಲೇ 16,100 ಮಂದಿ ಒಳ್ಳೆ ಉತ್ತಮ ಸ್ತ್ರೀಯರನ್ನ ತಾನು ಇಟ್ಕೊಂಡಿದ್ದ ಮನೆಯಲ್ಲಿ. ಆಗ ಪರಮಾತ್ಮ ಸಂಹಾರ ಮಾಡಿ ಆ ಎಲ್ಲ ಸ್ತ್ರೀಯರನ್ನ ಅವರೆಲ್ಲ ವರ ಶಾಪಗಳು ಇತ್ತು, ಇರ್ಲಿ ಅಂತೂ ಮದುವೆ ಮಾಡಿಕೊಂಡ ಅಂತ ನಾವು ಕೇಳ್ತೀವಿ. ಹಾಗೆ ಇಲ್ಲಿ ಶೂರ್ಪಣಖೆ ಏನು ಉತ್ತಮ ಒಬ್ಬ ವರ ಸಿಕ್ಕ ಅಂತಂದ್ರೆ ಒಳ್ಳೆ ರೂಪದಿಂದ ಮದುವೆ ಮಾಡಿಕೊಳ್ಳುದು, ಆಮೇಲೆ ಸಾಕು ಅಂತ ಮುಸ್ಲಿಂ ಅಂತ ಆದ ಮೇಲೆ ಅವನನ್ನ ಕೊಂದು ಅವನನ್ನು ತಿದ್ದುಬಿಡು. ಹೀಗೆ ಮಾಡುವ ಶೂರ್ಪಣಖೆ ಲಕ್ಷ್ಮಣ ರಾಮ ನಾವಿದ್ವಿ, ಅಲ್ಲಿ ಬಂದು ನಾನು ಜೊತೆ ಮದುವೆ ಮಾಡಿಕೊಳ್ತೇನೆ ಅಂತ ಗಂಟು ಬಿದ್ದು ಬೆನ್ನು ಹತ್ತಿದ್ದು. ಆಗ ನಾವಿಬ್ರು ಚೇಷ್ಟೆ ಮಾಡಿ ಕೊನೆಗೆ ಆಕಿನ ಕಿವಿ ಮೂಗುಗಳನ್ನ ಲಕ್ಷ್ಮಣ ಛೇದನ ಮಾಡಿ ಕೊಟ್ಟು ಕಳಿಸಿದ. ಅದು ಲಂಕೇಶ ರಾವಣನಿಗೆ ಸಿಟ್ಟಾಯ್ತು. ನನ್ನ ತಂಗಿಗೆ ಈ ಅವಸ್ಥೆಯನ್ನ ತಂದವರು ಯಾರು? ರಾಮ ಮತ್ತು ಲಕ್ಷ್ಮಣ. ಯಾಕೆ? ಈ ಸೀತಾದೇವಿ ಕಾರಣಕ್ಕಾಗಿ. ಸೀತಾದೇವಿನ ಹೆಂಡತಿ ಇದ್ದಾಳೆ, ಅಕ್ಕಿನ ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನನಗೆ ಅಂತ ಆಕೆ ನೋಡಿದ್ರೆ ಬಹಳ ಸುಂದರಿ ಇದ್ದಾಳೆ, ಹಾಗಾಗಿ ನನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ, ಈ ಅವಮಾನ ಮಾಡಿ ಕಳಿಸಿದ ಅಂದಾಗ ಲಂಕೇಶ ಬಂದು ಆ ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ಬೇಕು ಅಂತ ಮಾರೀಚ ಬಂದ, ಜಿಂಕೆಯಾದ ಎಲ್ಲ ಆಯ್ತು. ಈಕೆ ಕರ್ಕೊಂಡು ಹೋಗುವ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಅಗ್ನಿದೇವರು ಬಂದರು. ಸ್ವಾಹ ಅಗ್ನಿದೇವರು ಬಂದು ಅಗ್ನಿದೇವರು ಮಧ್ಯದಲ್ಲಿ ಅಗ್ನಿದೇವರ ಮೇಲೆ ರಾವಣನಿಗೆ ವಿಶ್ವಾಸ, ಯಾವ ದೇವತೆಗಳ ಮೇಲೆ ವಿಶ್ವಾಸ ಇಲ್ಲ ಅವನಿಗೆ, ಆದರೆ ಅಗ್ನಿದೇವರ ಮೇಲೆ ರಾವಣನಿಗೆ ಬಹಳ ವಿಶ್ವಾಸ. ಇತ್ತಂ ಸ್ವಲೋಕಂ ಆದಾಯ ತನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವಾಗ ರಾವಣ ಎಲ್ಲ ಹೊರಟಿದ್ಯೋ ನಿಂದರು ಅಂತ ನಿಂದಿಸಿದಾಗ ಇಲ್ಲ ಹೀಗೆಲ್ಲ ಆಗಿದೆ, ಬರೋಬ್ಬರಿ ಬುದ್ಧಿ ಕಲಿಸ್ಬೇಕು ರಾಮ ಲಕ್ಷ್ಮಣನಿಗೆ, ಹಾಗಾಗಿ ಸೀತಾದೇವಿಯನ್ನು ಕರೆದುಕೊಂಡು ಹೋಗಿ ನಾನೇ ಮದುವೆ ಮಾಡಿಕೊಳ್ತೇನೆ ಅಂತ ತಾನೀ ಮಾತನ್ನು ಹೇಳಿದಾಗ ಆಗ ಆ ಅಗ್ನಿದೇವರು ಹೇಳ್ತಾರೆ, ರಾವಣ ನೀನು ಒಂದು ಕಿವಿ ಮಾತನ್ನು ಹೇಳ್ತೇನೆ ಕೇಳು. ಏನಾಗಿದೆ? ನಿನ್ನ ಕಡೆ ನಿನಗೆ ಒಂದು ಮೋಸ ಆಗಿದೆ. ನೀನು ಪಾಪ ಶಕ್ತಿಶಾಲಿ ಇದ್ದಿ, ಬಲಶಾಲಿ ಇದ್ದಿ, ಆದರೂ ದೇವತೆಗಳು ಮಾಡುವ ಮಾಯ ನಿನಗೆ ಗೊತ್ತಾಗಲಿಲ್ಲ. ಯಾಕೆಂದ್ರೆ ನಿಜವಾದ ಸೀತಾದೇವಿ ಇವಳಲ್ಲ, ಆಕಿನ್ನ ಬಚ್ಚಿಟ್ಟುಬಿಟ್ಟಿದ್ದಾರೆ, ಆಕಿನ್ನ ನಾನು ಕರೆದುಕೊಂಡು ಬಂದಿದ್ದೇನೆ ನೋಡು ಅಂತ ಹೇಳಿ ತನ್ನ ಮಗಳು, ಆಕಿನ ಹೆಸರು ವೇದವತಿ ಅಂತ, ಆ ಸೇಮ್ ಡಿಟ್ಟೋ ನಾವು ಸುಂದರಕಾಂಡದಲ್ಲಿ ಕೇಳಿದೆ, ಭೂಷಣಾನಿ ದ್ವಿಧಾಭೂತ್ವ ತಾನ್ನೇವ ಸಂಸ್ಥತೆ ವಚ ಅತ ಚೂಡಾಮಣಿ. ಏನು ಆಭರಣಗಳಲ್ಲಿಯೂ ವ್ಯತ್ಯಾಸ ಇದ್ದಿದ್ದಿಲ್ಲ, ಇಡೀ ಮೈಕಟ್ಟು ಅಥವಾ ಭೂಷಗಳು ಯಾವುದರಲ್ಲಿಯೂ ವ್ಯತ್ಯಾಸವಿಲ್ಲದೇನೆ ಸೀತಾದೇವಿ ವೇದವತಿ ದೇವಿ, ವೇದವತಿ ದೇವಿ ಸೀತಾದೇವಿ. ಹಾಗಾಗಿ ನಿಜವಾದ ಸೀತಾದೇವಿಯನ್ನ ಎಲ್ಲೋ ಕರೆದುಕೊಂಡು ಹೋಗಿದ್ದಾರೆ, ನೀನು ಬಂದು ಮತ್ತೆ ಅಪಹಾರ ಮಾಡ್ತಿ ಅಂತ ಹೇಳಿ, ಹಾಗಾಗಿ ನಿನ್ನ ಮೇಲೆ ನನಗೆ ಬಹಳ ವಿಶ್ವಾಸ ಭಕ್ತಿ, ಹಾಗಾಗಿ ನಿನಗೆ ಮೋಸ ಆಗಬಾರದು ಅಂತ ಹೇಳಿ ಇದನ್ನ ಕರೆದುಕೊಂಡು ಬಂದಿದ್ದೇನೆ, ಇವಳನ್ನ ಕರೆದುಕೊಂಡು ಹೋಗು, ಅಕ್ಕಿ ನಿಜವಾದ ಸೀತೆಯಲ್ಲ ಅಂತ ಕರೆದುಕೊಂಡು ಹೋಗಿ ಇಂದ್ರಾವಿಷ್ಟ, ಆ ವೇದವತಿ ದೇವಿಯಲ್ಲಿ ಇಂದ್ರದೇವರ ಆವೇಶವಿತ್ತು. ಆ ಇಂದ್ರಾವಿಷ್ಟಳಾದ ಈ ಸೀತಾದೇವಿಯನ್ನ, ವೇದವತಿ ದೇವಿಯನ್ನ ತಾನು ಕರೆದುಕೊಂಡು ಹೋಗಿ ಸೀತಾದೇವಿ ಕಷ್ಟಪಡುವುದನ್ನೆಲ್ಲ ತಾನು ಅಶೋಕವನದಲ್ಲಿ ಇದ್ದು ಕಷ್ಟಪಟ್ಟಳು. ಹಾಗಾಗಿ ನಾವು ಇದನ್ನೆಲ್ಲ ನೋಡಿ ಏನು ಸೀತಾದೇವಿಗೆ ಅಪವಾದ ಬಂದಿತ್ತೋ ಆ ಸೀತಾದೇವಿ ನಿಜವಾದ ಸೀತಾದೇವಿನೇ ಅಲ್ಲ, ಅದ ಮೇಲೆ ಅಪವಾದ ಯಾರಿಗೆ? ಅದೆಲ್ಲ ರಾಮಾಯಣದಲ್ಲಿ ನಮಗೆ ಕೇಳಲಿಕ್ಕೆ ಸಿಗ್ತದೆ. ಹಾಗಾಗಿ ಲಂಕಾಂ ಗತ್ವಾ ಶೋಕವನೆ ಶುಂಶುಭಾ ವೃಕ್ಷ ಮೂಲತಃ ಸ್ಥಾಪ್ಯ ಸೀತಾಕೃತಿ, ಅದಕ್ಕಾಗಿ ಸೀತಾಕೃತಿ, ಸೀತೆ ಗೊಂಬೆ, ಸೀತೆ ನಿಜವಾಗಿ ಇಲ್ಲೇ ಇಲ್ಲ. ಇಂದ್ರಾವಿಷ್ಟಾಂಶ ರಾಕ್ಷಸ ಕೃತಕೃತ್ಯಂ ತದಾತ್ಮಾನಂ ಮೇನೇಮಿ ಲೋಕ, ಬಹಳ ನನ್ನಂತೂ ಧನ್ಯರಾದವರು ಯಾರಿಲ್ಲ ರಾಮ ಲಕ್ಷ್ಮಣನಿಗೆ. ಆಗ ರಾಮಚಂದ್ರ ದೇವರು ಹೋದ್ರು, ರಾವಣನ ಜೊತೆಗೆ ಯುದ್ಧವಾಯಿತು, ಆವಾಗ ಎಲ್ಲರನ್ನು ಸಂಹಾರ ಮಾಡಿ ರಾಮಚಂದ್ರ ದೇವರಿಗೆ ಜಯವಾಯಿತು. ಆಗ ಸೀತಾದೇವಿಯನ್ನು ಕರೆದುಕೊಂಡು ಬಂದು ಲೋಕಾಪವಾದ ಬಂತು. ಆಗ ನಿಜವಾದ ಸೀತಾದೇವಿ ಬಂದು ಅಗ್ನಿ ಪ್ರವೇಶ ಮಾಡುವ ಸಮಯದಲ್ಲಿ ಆಗ ನಿಜವಾದ ಸೀತಾದೇವಿ ಹೇಳ್ತಾಳೆ, ಈಕಿ ವೇದವತಿ ಅಂತ ಹೇಳಿ ನೋಡ್ಲಿಕ್ಕೆ ನೀನು ಸೀತಾನೋ ಯಾರು ಸೀತಾ ಇದ್ರೊಳಗೆ ಗೊತ್ತೇ ಆಗಲಿಲ್ಲ ಯಾರಿಗೂ. ಆಗ ದಯಮಾಡಿ ಯಾರು ಸೀತಾ ಯಾರು ಹೇಳ್ರಿ ನಮಗೆ ಅಂತಂದಾಗ ನಿಜವಾದ ಸೀತಾ ನಾನು ಇಷ್ಟು ದಿವಸ ನನ್ನ ದುಃಖವನ್ನು ಏನೂ ಕಾರಣವಿಲ್ಲದೇನೆ, ಯಾವ ಕಾರಣ ಏನಾದ್ರೂ ನಾನು ಒಂದು ಕಡೆಯಿಂದ ಸಾಲ ಇಸ್ಕೊಂಡಿದ್ದೀನ, ಆ ಸಾಲ ತೀರಿಸುವುದು ಬೇಡ, ನೀನು ಈ ದುಃಖವನ್ನು ಅನುಭವಿಸ್ಬಿಟ್ರೆ ಸಾಕು ಅಂತ ಹೇಳಿ ಏನೋ ಒಂದು ನಿಮಿತ್ತ ಹೇಳಿನ, ಏನಿಲ್ಲ, ಕೇವಲ ನನ್ನ ಮೇಲೆ ಭಕ್ತಿಯಿಂದ ಮದ್ ದುಃಖಂ
ಹರೇತುತ ಭುಕ್ತಂ ನಿರ್ನಿಮಿತ್ತಂ ದಯಾಳುನ, ಕೇವಲ ನನ್ನ ಮೇಲೆ ಭಕ್ತಿ ಇತ್ತು, ಹಾಗಾಗಿ ಯಾವ ನಿಮಿತ್ತ ಇಲ್ಲದೆ ದುಃಖವನ್ನು ಅನುಭವಿಸಿದ್ದಾಳೆ. ಹಾಗಾಗಿ ಈಕಿ ವೇದವತಿ ದೇವಿ ಅಗ್ನಿದೇವರ ಮಗಳು, ನೀನು ತಾಮಂಗೀಕರು ಗೋವಿಂದ, ಸಂತೋಷಪಟ್ಟು ನನ್ನ ಆಸೆ ಇದೆ ಈಗಿನ ಜೊತೆಗೆ ಮದುವೆ ಮಾಡಿಕೊಳ್ಳು ಅಂತ ಸೀತಾದೇವಿನೇ ಈ ವೇದವತಿ ದೇವಿ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ದು. ಆದ್ರೆ ನಾನು ಆವಾಗ ಒಂದು ಮಾತನ್ನ ಕೊಟ್ಟೆ, ಏಕಪತ್ನಿ ವ್ರತಂ ವೇದ್ಯ ಕೃತಂ ಜಾನಾಸಿ ಭಾಮಿನಿ, ನಾನು ಈ ಜನ್ಮದಲ್ಲಿ ಏಕಪತ್ನಿ ವ್ರತನಾಗಿದ್ದೆ, ನಿನ್ನನ್ನು ಬಿಟ್ಟು ಬೇರೆಯವರನ್ನ ಯಾರನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಮುಂದೆ ಅಷ್ಟಾವಿಂಶತಮೇ ಕಲಿಯುಗದಲ್ಲಿ ಖುದ್ದಾಗಿ ನಾನೇ ನಿಂತು, ಅಂದ್ರೆ ಖುದ್ದಾಗಿ ನಾನು ಮದುವೆ ಮಾಡ್ಕೊಳ್ತೇನೆ ಅವಶ್ಯವಾಗಿ ಅಂತ, ವೇದವತಿಯನ್ನ ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ಶ್ರೀನಿವಾಸ ರಾಮಚಂದ್ರ ದೇವರು ಮಾತನ್ನು ಕೊಟ್ಟಿದ್ರು. ಆ ಮಾತನ್ನು ನಡೆಸುವುದಕ್ಕಾಗಿ ಈಗ ನೀನು ಅವತ್ತು ಮಾತು ಕೊಟ್ಟಿದ್ದಿ, ಆ ಮಾತನ್ನು ನಡೆಸುವುದಕ್ಕಾಗಿ ನಾನು ಇಲ್ಲಿ ವೇದವತಿ ದೇವಿಯೇ ಪದ್ಮಾವತಿ ಆಗಿದ್ದಾಳೆ, ಆಕಿನ ಮದುವೆ ಮಾಡಿಕೊಳ್ಬೇಕು ಅಂತ ನಾನು ಇಲ್ಲಿ ಬಂದದ್ದು ಅಂತ ಇಷ್ಟು ಕಥೆಯನ್ನ ತಿಳಿಸ್ತಾನೆ. ಆಗ ಗೋಪಾಲದೇವಿಗೆ ಭರವಸೆ ಬರುತ್ತದೆ, ಧೈರ್ಯ ಬರುತ್ತದೆ, ವಿಶ್ವಾಸ ಬರುತ್ತದೆ ಮತ್ತು ಬಹಳ ಎಷ್ಟು ಕುರುಪಾಗ್ತಾಳೆ. ದಿವ್ಯ ಅತ್ಯಂತ ಶ್ರೇಷ್ಠವಾದ ಒಂದು ಕುದುರೆ ಮೇಲೆ ಕೂಡ್ತಾಳೆ. ಕುದುರೆ ಮೇಲೆ ಕೂತು ನಿರ್ಮಿತ ದೇವ ಮಾರ್ಗಯ, ಕುದುರೆ ಮೇಲೆ ಕೂತು ಮೇಲೆ ಮಾರ್ಗ ಕೇಳ್ತಾಳೆ. ನಾನು ವಯಸ್ಸಾಗಿದೆ ಮತ್ತು ಮದ್ದೆಲ್ಲ ಕೇಳಿಬಿಟ್ಟು ಹೊರತು ಹೋಗ್ತದೆ, ಹಾಗೆಲ್ಲ ಆಗೋದು ಬೇಡ, ನಾನು ಕುದುರೆ ಮೇಲೆ ಕೂತಿದ್ದೇನೆ, ಹೇಗೆ ಹೋಗಬೇಕು ಎಲ್ಲಿ ಹೋಗಬೇಕು ನಮಗೆ ತಿಳಿಸ್ಕೊಡು ಅಂದಾಗ ಮಾರ್ಗಂ ಮೊದಲ ಮಾರ್ಗ ಅಂತ ಗಚ್ಚಾಮಿ ರೂಪ ಮಂದಿರಂ, ಆಕಾಶದ ಪಟ್ಟಣಕ್ಕೆ ಹೋಗೋ ಮಾರ್ಗವನ್ನು ಹೇಳಿ ಶ್ರೀನಿವಾಸ ಹೇಳ್ತಾನೆ. ಅಸ್ಮಾದೇವ ವನ ಮಾರ್ಗ ಆರೋಗ್ಯ ಗಿರೇ ತಟಾತ ಪರ್ವತ ಅಧ ಪ್ರವೇಶೇಚ ಕಪಿಲ ಪೂಜಿತ ಶಿವ, ಕಪಿಲ ದೇವರು ಪೂಜೆ ಮಾಡಿದ ಒಂದು ರುದ್ರದೇವರಿದ್ದಾರೆ, ಭಾರಿ ಸನ್ನಿಧಾನ. ಅದರೊಳಗೂ ಮದುವೆ ಆಗಬೇಕು ಅಂದ್ರೆ ಉಮಾಮಹೇಶ್ವರರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನೀವು ನೇರವಾಗಿ ಆ ಮಾರ್ಗದಲ್ಲಿ ಹೋಗೋದು ಮಧ್ಯದಲ್ಲೇನೆ ರುದ್ರದೇವರು, ಕಪಿಲ ಋಷಿ ಪೂಜೆ ಮಾಡಿದಂತಹ ರುದ್ರದೇವರು ಅಲ್ಲಿ ಹೋಗಿ ಕಪಿಲೇಶ್ವರ ಸನ್ನಿಧಾನ ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನನ್ನ ಸಲುವಾಗಿ ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣ ಕಾಂಕ್ಷಿ, ನನಗೆ ಯಾವಾಗಲೂ ಹಿತ ಆಗಲಿ ಅಂತ ನೀನು ಬಯಸ್ತೀನಿ, ಕೆಟ್ಟಾಗಬೇಕು ಅಂತ ಎಂದು ಬಯಸಿಲ್ಲ. ಆದ್ಮೇಲೆ ನಾನು ಹೇಳ್ಬೇಕಲ್ಲ, ಹೇಳುವ ಕರ್ತವ್ಯ, ಹಾಗಾಗಿ ಹೇಳ್ತಾ ಇದ್ದೇನೆ. ಅಲ್ಲಿ ಸ್ನಾನ ಮಾಡಿ ನನ್ನ ಸಲುವಾಗಿ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸು. ರಾಮಕೃಷ್ಣರಿದ್ದಾರೆ, ಮುಂದೆ ಹೋದ್ರೆ ತತ್ರಾಸಾತೆ ಕೃಷ್ಣರಾಮೋಚ ನತ್ವಾ ಭಕ್ತಿ ಭಾವತಃ. ಹಾಗಾಗಿ ಇದನ್ನೆಲ್ಲ ಪರಮಾತ್ಮ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗಬೇಕಾದಾಗ ಆಯಾ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾ ಹೋದರೆ ನಮ್ಮ ಕೆಲಸ ಶೀಘ್ರದಲ್ಲಿ ಯಶಸ್ವಿ ಆಗ್ತದೆ ಅಂತ ತಿಳಿಸ್ತಾ, ಸುವರ್ಣ ಮುಖರಿ ತೀರ್ಥ ತತ್ರ ಗಚ್ಚ ಯಥಾ ಸುಖಂ ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾಮನೆ ಅಂತ ಇಷ್ಟೆಲ್ಲ ಹೇಳಿ ಅಜ್ಞಪ್ತ ದೇವದೇವೇಶ, ಆ ಬಕುಲಾದೇವಿ ದೇವರು ಏನೇನು ಮಾರ್ಗವನ್ನ ಹೇಳಿರ್ತಾನೆ, ಮಾರ್ಗದ ಮಧ್ಯದಲ್ಲಿ ಯಾವ ದೇವಸ್ಥಾನಗಳು ದೇವತೆಗಳು ಇರ್ತಾರೆ, ಪೂಜೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳುತ್ತಾನೋ ಹಾಗೆ ತಾನು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅಲ್ಲಿ ಬೆಟ್ಟದಿಂದ ತೊಳಗೆ ಇಳಿದಿದ್ದಾಳೆ. ಅಲ್ಲಿ ಶಿವಾಲಯ, ಕಪಿಲ ದೇವರು ಕಪಿಲ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ ಪೂಜೆಯನ್ನು ಮಾಡಿದ ಶಿವಾಲಯ, ಅಲ್ಲಿ ಭಾರಿ ವೈಭವ ನಡೀತಾ ಇರ್ತದೆ. ಆ ದೇವಾಲಯಕ್ಕೆ ಯಾರು ಬರ್ತಾನೆ ಇರುವುದಿಲ್ಲ. ಆದರೆ ಎಲ್ಲ ಕಡೆಗೆ ತೋರಣಗಳು, ವೇದ ಮಂತ್ರಗಳು, ಎಲ್ಲ ಸುಮಂಗಲಿಯ ಸ್ತ್ರೀಗಳು, ಬ್ರಾಹ್ಮಣರು, ರಾಜರ ಭಟರು ಎಲ್ಲ ಓಡಾಡ್ತಾ ಇರ್ತಾರೆ. ಏನೋ ಹಬ್ಬ ಇದ್ದಂತೆ ವೈಭವ ಇದ್ದಂತೆ ಕಾಣ್ತಾ ಇರ್ತದೆ. ತತ್ ದುಷ್ಪಾವನ ಕನ್ಯಾಕ ಯೂಯಂ ಇತಿ ಚಾಮ್ರವಿ, ಅವಾಗ ಆಕೆ ಬಂದು ದೇವರ ದರ್ಶನ ತಗೊಂಡು ಎಲ್ಲ ಆಯ್ತು. ಪರಸ್ಪರ ಮಾತನಾಡ್ತಾ ಇದ್ರು, ಯಾರಮ್ಮ ನೀವು, ಇಲ್ಲ ಯಾಕೆ ಬಂದಿರಿ ನೀವು, ಇಷ್ಟೆಲ್ಲ ಜನ ಏನಿದು ಅಂತ. ಆಕಾಶರಾಜನ ಪಟ್ಟಣದಿಂದ ಬಂದಂತಹ ಎಲ್ಲ ಸುಮಂಗಲಿಯ ಸ್ತ್ರೀ ಮಧ್ಯದಲ್ಲಿ ಕೂತಾ ಮಾತನಾಡ್ತಾಳೆ. ಆಗ ಅವರೆಲ್ಲ ಹೇಳ್ತಾರೆ, ನಾವು ಆಕಾಶರಾಜನ ಪಟ್ಟಣದಿಂದ ಇಲ್ಲಿ ಬಂದಿದ್ರು. ಸನ್ನಿಧಾನ ತದಾಸ್ತದ ಇತಃ ಪೂರ್ವದಿನೇ ಕಶ್ಚಿತ್, ಯಾಕೆ ಬಂದಿರಿ, ಏನಿತ್ತು, ಪೂಜಾ ಮಾಡ್ಲಿಕ್ಕೆ ಏನಾದ್ರೂ ವಿಶೇಷ ಸಂದರ್ಭ ಇರಬೇಕಲ್ಲ, ಏನೋ ಒಂದು ಕಾರಣ ಇರಬೇಕನ್ನಿಸ್ತದೆ ಅಂತಂದಾಗ, ಏನಿಲ್ಲ, ನಾವೆಲ್ಲ ಕೂಡಿಕೊಂಡು ಒಂದು ವನಕ್ಕೆ ಹೋಗಿದ್ವಿ. ವನಕ್ಕೆ ಹೋದಾಗ ಅಲ್ಲಿ ಒಬ್ಬ ಕುದುರೆ ಮೇಲೆ ಕುಂತು ಭಾರಿ ವ್ಯಕ್ತಿ ಬಂದು, ಕಿರಾತ ಬಂದು, ತಾನು ನಮಗೆ ಅವನಿಗೆ ಸಂವಾದವಾಯಿತು, ಜಗಳವಾಯಿತು. ಅವತ್ತು ಆ ವ್ಯಕ್ತಿ ಹೋಗಿಬಿಟ್ಟ. ಆದ್ರೆ ನಮ್ಮ ರಾಣಿ, ನಮ್ಮ ಗೆಳತಿಗೆ ಅವತ್ತು ಜ್ವರ ಬಂದು ಬಿದ್ದವಳು ಇನ್ನವರಿಗೆ ಎದ್ದೇ ಇಲ್ಲ. ಹಾಗಾಗಿ ರಾಜ ನಮ್ಮ ಗುರುಗಳನ್ನ ಕರೆಸಿದಾಗ ಗುರುಗಳು ಹೇಳಿದ್ರು, ಈಕೆಗೆ ಮನಸ್ಸಿಗೆ ವ್ಯಥೆಯಾಗಿದೆ, ಬಹಳ ದುಃಖವಾಗಿದೆ. ಅದಾಗಬೇಕಾದ್ರೆ ಮನಸ್ಸಿಗೆ ಆದ ದುಃಖವನ್ನು ಪರಿಹಾರ ಮಾಡಬೇಕಾದ್ರೆ ಮನೋಭಿಮಾನಿ ಆದ ರುದ್ರದೇವರಿದ್ದಾರೆ.
ಆ ರುದ್ರದೇವರಿಗೆ ಸಂತೋಷಪಡಿಸಿದ್ರೆ ನಿನಗೆ, ನಿನ್ನ ಮಗಳಿಗೆ, ನಿನ್ನ ಕುಟುಂಬಕ್ಕೆ, ಎಲ್ಲರಿಗೆ ಹಿತವಾಗ್ತದೆ. ಹಾಗಾಗಿ ತಸ್ಯ ಉಪಶಾಂತ್ಯರ್ಥಂ ರಾಜ್ಞಾಜ್ಞ ವಯಂತಿಹಿ, ರಾಜ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ 11 ಸೋಮವಾರದವರೆಗೆ ರುದ್ರದೇವರ ಅಭಿಷೇಕ ಮಾಡಿ ರುದ್ರವನ್ನು ಹೇಳಿ ವೇದ ಪಂಡಿತರು ಬಂದು ಜ್ಞಾನಿಗಳು ಇಲ್ಲಿ ಸೇವೆಯನ್ನ ಮಾಡಲಿಕ್ಕೆ ನಮಗೆ ಆ ಗುರುಗಳು ಹೇಳಿದ್ದಕ್ಕೆ, ರಾಜನು ಹೇಳಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇದಾನಿ ಕನ್ಯಕಾ ರೂಪಾಂ ತಾಂತು ಭಿಕ್ಷಾಮಹೇ ವಯಂ ಅಂತ ಬಕುಳಾದೇವಿಗೆ ಅಲ್ಲಿದ್ದವರೆಲ್ಲ ಸುದ್ದಿಯನ್ನು ಹೇಳಿದರು. ಆಗ ಬಕುಳಾದೇವಿ ಕೇಳ್ತಾಳೆ, ಸ್ವಲ್ಪ ನನ್ನ ಮಗನೇ ಇರ್ಬೋದೇನೋ ಅಂತ ಸಂದೇಹ ಪಟ್ಟು, ಕೋಸೋ ಕಿರಾತ ರೂಪಿ, ಯಾರ ಕುದುರೆ ಮೇಲೆ ಬಂದವನು, ಹೇಗಿದ್ದ, ಎಲ್ಲಿಂದ ಬಂದಿದ್ದ, ಏನೋ ಒಂದು ಪರಿಸ್ಥಿತಿ ಅಂತ ಕೇಳಿದಾಗ, ಸಹಿತ ಪದ್ಮಾವತ್ಯಾಚ ಕದಾಚಿತ್ ವನಮಾಗತ ಪುಷ್ಪಹಾನ, ಏನು ನಮ್ಗೆ ಕೆಲಸ ಇದ್ದಿದ್ದಿಲ್ಲ, ಸುಮ್ಮನೆ ಖಾಲಿ ಇದ್ವಿ, ವಸಂತ ಕಾಲ, ಸ್ವಲ್ಪ ಹೂಗಳು ಚಂದ ಬೆಳೆದಿರ್ತದೆ, ನೋಡಿಕೊಂಡು ಸ್ವಲ್ಪ ದೇವರ ಪೂಜೆಗಾಗಿ ತಗೊಂಡು ಬರಬೇಕು ಅಂತ ನಾವು ಹೋಗಿದ್ವಿ. ಆ ಕುದುರೆ ಮೇಲೆ ಕೂತು ಆ ವ್ಯಕ್ತಿ ಬಂದ, ತತ್ಸುತ್ವ ಮನೆಯ ರಾಜ್ಞೋ ಪುಷ್ಪ ವಚನೋ ಬ್ರವಿ, ಬಹಳಷ್ಟು ನಮಗೆ ಜಗಳವಾಯಿತು, ಇಲ್ಲಿಂದ ಹೋಗು, ಹಾಗೆ ಹೀಗೆ ಪರಸ್ಪರ ಮಾತನಾಡಿದ್ವಿ. ಅವನಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ ಅನ್ನಿಸ್ತದೆ, ಬೇಕಾದಷ್ಟು ತಿಳುವಳಿಕೆ ಮಾತುಗಳನ್ನು ಹೇಳಿದ್ರು ಅವನು ಕೇಳಿ ತಯಾರಾಗಿದ್ದಿಲ್ಲ. ಆಗ ಅವನ ಕುದುರೆಗೆ ಕಲ್ಲನ್ನ ಎತ್ತಿ ಬಿಸಾಡಿ ಕೊಂದು ಹಾಕಿ ಅವನ ಅವಮಾನ ಮಾಡಿ ಕೊಟ್ಟು ಕಳಿಸಿದ್ವಿ. ಅವತ್ತಿಂದ ಮನೆಗೆ ಬಂದು ಮಲಗಿದವಳು ಇನ್ನ ಎದ್ದೇ ಇಲ್ಲ ಅವಳು. ಹಾಗಾಗಿ ಅವನ ಪ್ರಭಾವನೆ ಏನೋ ಗೊತ್ತಿಲ್ಲ ನಮಗೆ ಅಂತ ಇಷ್ಟು ತಾನು ಹೇಳ್ತಾಳೆ. ಹಾಗಾಗ ಸರಿ ಆಯ್ತು, ನೀನ್ ಯಾಕಮ್ಮ ಇಲ್ಲಿ ಬಂದಿ, ನಿನ್ಗೆ ಎಲ್ಲಿ ಹೋಗುದಿದೆ ಅಂತ ಕೇಳಿದಾಗ, ಏನಿಲ್ಲ, ಆಕಾಶರಾಜನ ಪಟ್ಟಣಕ್ಕೆ ನನಗೆ ಹೋಗ್ಬೇಕಾದಿತ್ತು, ನೀವು ಸಿಕ್ಕಿರಿ ಅಕಸ್ಮಾತ್ ಆಗಿ, ಹಾಗಾಗಿ ಚಲೋ ಆಯ್ತಿದ್ರಿ, ನಾನು ನಿಮ್ ಜೊತೆನೆ ಆ ಪಟ್ಟಣಕ್ಕೆ ನಾರಾಯಣಪುರಕ್ಕೆ ನಾನು ಬರ್ತೇನೆ ಅಂತ ಇಷ್ಟು ಪರಸ್ಪರ ಮಾತು ನಡೀತಾ ಇದೆ. ತನ್ನ ತಾಯಿಯನ್ನ ಕೊಟ್ಟು ಕಳಿಸಿದ್ದಾನೆ ಶ್ರೀನಿವಾಸ. ಆದರೆ ಅವನಿಗೆ ವಿಶ್ವಾಸ ಇಲ್ಲ. ನನ್ನ ತಾಯಿ ಹೋಗಿದ್ದಾಳೆ, ನಾನು ಬಹಳ ಒತ್ತಾಯಪಡಿಸಿ ಹೊಗಳಿನಿ, ನೀನೇ ಅಕ್ರೂರ, ನೀನೇ ಧ್ರುವರಾಜ, ನೀನೇ ದ್ರೌಪದಿ, ಹಾಗೆ ಹೊಗಳಿದ್ದಕ್ಕೆ ಮತ್ತಾಯ್ತು ಅಂತ ಮೊದಲಿಗೆ ಹುರುಪಾಗಿ ಹೋಗ್ಬಿಟ್ಟಿರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲಿ ಕೆಲಸ, ಏನ್ ಮಾಡ್ಲಿಕ್ಕೆ ಆಗ್ತದೆ, ನಾವು ಹುಡುಗರು, ನಮಗೆಲ್ಲ ಆಗ್ತದೆ ಅಂತ ಹೇಳಿ ಮತ್ತೆ ಎಲ್ಲೋ ಬಂದಾಳೇನೋ ಅಂತ ಹೇಳಿ ವಿಶ್ವಾಸ ಪರಮಾತ್ಮ ಪೂರ್ಣವಾಗಿ ಮಾಡದೇನೆ, ತಸ್ಯಾಂತೂ ವಿಶ್ವಾಸ ಮಗದ್ಧರಿ, ವಿಶ್ವಾಸ ಮಾಡದೇನೆ ಸ್ತ್ರೀನಿಷ್ಠ ಯತ್ಕೃತಂ ಕಾರ್ಯ ಕೃತತ್ಕಾರ ಫಲಪ್ರದಂ, ಅದರೊಳಗೆ ಹೆಣ್ಣಿಗೆ ಕೊಟ್ಟ ಜವಾಬ್ದಾರಿ ಪೂರ್ಣ ಮಾಡ್ತಾರೋ ಅಂತ ಖಾತ್ರಿ ಇಲ್ಲ ನನಗೆ. ಹಾಗಾಗಿ ನಾನು ಇತಿ ಸಂಚಿತ್ಯ ಗೋವಿಂದ ಇಷ್ಟು ವಿಚಾರ ಮಾಡಿ ಮಾಯಾವಿ ಕಾಮರೂಪ ರೂಪವಾ, ಪರಮಾತ್ಮನೇ ಒಂದು ಹೊಸದಾದ ರೂಪವನ್ನು ತಾಳ್ತಾನೆ. ಪರಮಾತ್ಮ ಎಷ್ಟೆಷ್ಟು ನಾಟಕ ಮಾಡ್ತಾನೆ, ಹೇಗೆ ಮಾಡ್ತಾನೆ ಅಂತ ವಿಚಾರ ಮಾಡ್ತಾ ಹೋದರೆ ದಲಿತರಿಗೆ ಹೋಗ್ತದೆ, ಏನು ಗೊತ್ತಾಗೋದಿಲ್ಲ. ನಾವು ಅದರಲ್ಲಿ ಒಳಗಾಗಿ ನಾವು ಅದರಲ್ಲಿ ಮತ್ತೇನಪ್ಪ ಅಂದ್ರೆ ಕಾಮವಶರಾದಂತೆ ಪರಮಾತ್ಮನ ಮಾಯಾವಶರಾಗಿ ದಿಗ್ಭ್ರಾಂತರಾಗುವ ಪ್ರಸಂಗ ಬರ್ತದೆ. ಸ್ವಯಂ ಶ್ರೀ ವೆಂಕಟಾಧೀಶ ವನಿತಾ ರೂಪವಾನ್, ಗುರುವಂಜಿ ರೂಪವನ್ನ ಧಾರಣೆ ಮಾಡ್ತಾನೆ ಪರಮಾತ್ಮ. ಕುಲಂಗಿ ವೇಷಧಾರಿ ಸಹ ಚಕ್ರೆ ತದ್ವೇಷ ಭೂಷಣಂ, ಎಲ್ಲ ಆಭರಣಗಳನ್ನ, ಆ ಶಂಖದ ಸರಗಳನ್ನ, ಆಮೇಲೆ ತಲೆಗೆ ಒಂದು ಆಭರಣವನ್ನ, ಚೀರವಸ್ತ್ರ, ಹರಿದ ವಸ್ತ್ರಗಳನ್ನ, ಬದ್ವಾ ಕಂಚುಕಿ ಬ್ರಹ್ಮಾಂಡವನ್ನೇ ಬ್ರಹ್ಮದೇವರನ್ನ ತಾನು ಶಿಶು ಮಾಡಿಕೊಂಡು, ಕೃತ್ಪಾಯಷ್ಟಿ ಸತ್ವರ ಸ್ತಮೋಗುಣಗಳನ್ನೇ ಬುದ್ಧಿಯನ್ನು ಮಾಡಿಕೊಳ್ತಾನೆ ಪರಮಾತ್ಮ. ಬ್ರಹ್ಮದೇವರನ್ನ ಅದರ ಮೇಲೆ ಹಾಕಿಕೊಂಡು ವಿಕೀರ್ಯ ಕೇಶಪಾಶ, ಎಲ್ಲ ಕೇಶಪಾಶಗಳನ್ನು ಹರಿದುಕೊಂಡು, ಗುಂಜಾಮಣಿ ಶಂಕದ ಮಣಿಗಳನ್ನು ಧಾರಣ ಮಾಡಿಕೊಂಡು, ಗುಲ್ಮ ಆ ವೇಷದಲ್ಲಿ ಏನು ಧಾರಣೆ ಮಾಡ್ಕೋಬೇಕೋ ಅದನ್ನೆಲ್ಲ ಧಾರಣ ಮಾಡಿಕೊಂಡು, ಲಂಬೋದರಿ ಬ್ರಹ್ಮಕರ್ಣ, 500 ವರ್ಷದ ಮುದುಕಿ ಇದ್ದರೆ ಹೇಗೆ ಕಾಣಬೇಕೋ ಹಾಗೆ ರೂಪವನ್ನ, ಮುದಿಯಾದ ಮತ್ತೆ ರೂಪ, ಎಲ್ಲ ಮೈ ಚರ್ಮ ಜೋತು ಬಿದ್ದಿದೆ. ಆದ್ರೆ ನೋಡ್ಲಿಕ್ಕೆ ಬೇಸರ ಇಲ್ಲದೆ ಇದ್ದಂತೆ ರೂಪ ಪರಮಾತ್ಮನದು. ಮುದುಕರನ್ನು ನೋಡಿದ್ರೆ ಬೇಸರ ಆಗ್ತದೆ, ಬಾಳೆ ಮಾತಾಡಿಸೋಕೆ ಕಾರಣ ಇಲ್ಲ, ಯಾಕೆ ನಾವು ಮಾತಾಡಿಸ್ಬೇಕು, ಚಂದ ಇದ್ರೆ ಮಾತಾಡಿಸ್ಬೇಕು, ಕೂದಲು ಇದೆಲ್ಲ ಅಂತ ನಮಗೆ ಭಾವನೆ ಬರ್ತಿರ್ತದೆ ಸಾಮಾನ್ಯ ಮುದುಕರನ್ನು ನೋಡಿದಾಗ. ಆದ್ರೆ ಈ 500 ವರ್ಷ ಮುದುಕಿಯಾಗಿದ್ರು ಎಲ್ಲರೂ ಅವರ ಹತ್ರ ಬರೋದು, ಕೂಡುದು, ಮಾತನಾಡೋದು ಮಾಡ್ತಿರ್ತಾರೆ. ಎಲ್ಲಾ 32 ಲಕ್ಷಣಗಳು ಪರಮಾತ್ಮನಿಗೆ ಇತ್ತು. ಮತ್ತೆ ನೋಡಿದ್ರೆ ಕಿವಿಗಳು ಜೋತು ಬಿದ್ದಿದೆ, ಕಿವಿಗೆ ಏನು ಆಭರಣಗಳು ಹಾಕೊಂಡಿದ್ದಾಳಲ್ಲ, ಆರಾಮಾಗಿ ಕಿತ್ಕೋಬಹುದು ಅದರೊಳಗಿಂದ. ಅಷ್ಟು ಮುದುಕಿ ಆದಂತೆ ಪರಮಾತ್ಮ ಆ ರೂಪವನ್ನ ಧಾರಣೆ ಮಾಡಿದ್ದಾಳೆ. ಎಷ್ಟಿ ಕೃತ್ವ, ಆ ರುದ್ರದೇವರನ್ನ ಎಷ್ಟಿ ದಂಡವನ್ನು ಮಾಡಿಕೊಂಡು, ಬ್ರಹ್ಮದೇವರನ್ನ ಕೂಸು,
ಸತ್ವರಜಸ್ತಮೋಗುಣಗಳನ್ನ ಹುಟ್ಟಿಯನ್ನ ಮತ್ತು ರುದ್ರದೇವರನ್ನ ಕೋಲನ್ನಾಗಿ ಮಾಡಿಕೊಂಡು ಆಧಾರಕ್ಕಾಗಿ ನಡಿಲಿಕ್ಕೆ ಕೋಲ್ ಮಾಡಿಕೊಂಡಿದ್ದಾಳೆ. ಹೀಗೆ ಯಕ್ಷ ಕೃತ್ವಾಚರೆ ಬಾಲ ಧರ್ಮದೇವತಾ ನಾರಾಯಣ ಪುರಂ ಪ್ರಾಪ್ತ. ಬಕುಲಾದೇವಿ ಇಲ್ಲೇ ರುದ್ರದೇವರ ದೇವಾಲಯದಲ್ಲಿ ಇದ್ದಾಳೆ. ಆದ್ರೆ ಪರಮಾತ್ಮ ನಾರಾಯಣಪುರಕ್ಕೆ ಹೋಗ್ಬಿಟ್ಲು. ಕುರುವಂಜಿ ರೂಪಿ ಯಾರು ಪರಮಾತ್ಮ ನಾರಾಯಣಪುರಕ್ಕೆ ಬಂದಿದ್ದಾಳೆ. ಬಂದಾಗ ಅಲ್ಲಿ ಜೋರಾಗಿ ಹೇಳ್ತಾ ಇದ್ದಾಳೆ, ಯಾರಿಗೆ ಏನು ಬೇಕು ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಆಗುವ ಹೋಗುವ ಎಲ್ಲ ಸುದ್ದಿಗಳನ್ನ ಖರೆ ಸುದ್ದಿಗಳನ್ನ ಹೇಳ್ತೇನೆ, ನಿಜವಾದ ಸುದ್ದಿಗಳನ್ನ ಹೇಳ್ತೇನೆ ಅಂತ ಸ್ವಲ್ಪ ಘೋಷಣೆ ಮಾಡಿದ್ರು. ಯಾವ ಪರಿಸ್ಥಿತಿ ಇರ್ತದೆ ನೋಡ್ರಿ, ಮಳಿ ಬೇಕಾದಾಗ ಮಳಿ ಆಗ್ತಾ ಇಲ್ಲ ನಿಮ್ಮ ಊರಲ್ಲಿ, ನಾನು ಮಳೆ ಮಾಡಿಸ್ಕೊಡ್ತೇನೆ, ಮಳೆ ಬರೆಸ್ಕೊಡ್ತೇನೆ, ಈ ಪೂಜೆ ಹೇಳ್ಕೊಡ್ತೀನಿ ಅಂದ್ರೆ ಎಲ್ಲ ಓಡಿ ಬರ್ತಾರ ಅಂತ. ಯಾರಿಗೆ ಊಟ ಇರೋದಿಲ್ಲ ಊಟದ ಸಮಯದಲ್ಲಿ ಅವಾಗ ಊಟಕ್ಕೆ ನಿಮ್ಗೆ ಹಾಕ್ತೇನೆ ಅಂದ್ರೆ ಊಟಕ್ಕೆ ಬರ್ತಾರೆ. ಯಾವ ಕಾಲಕ್ಕೆ ಯಾವ ಪರಿಸ್ಥಿತಿ ಮನುಷ್ಯನಿಗೆ ಇರ್ತದೋ ಆ ಪರಿಸ್ಥಿತಿಗೆ ಅನುಕೂಲವಾಗುವಂತೆ ಏನಾದರೂ ನಾಲ್ಕು ಮಾತನ್ನ ಬಿಟ್ಟರೆ ಅವನನ್ನ ಹಿಂಬಾಲಿಸಿಬಿಡುತ್ತದೆ ಸಮಾಜ. ಹಾಗೆ ಇವರಿಗೆ ಬೇಕಾದದ್ದು ಈಗ ನಾರಾಯಣಪುರಕ್ಕೆ ಬೇಕಾದದ್ದು ಏನು? ಶಾಂತಿ, ಮನಸ್ಸಿಗೆ ಸಮಾಧಾನ ಬೇಕಾಗಿತ್ತು. ಹಾಗಾಗಿ ಮನಸ್ಸಿನಲ್ಲಿ ಇದ್ದ ಎಲ್ಲ ವ್ಯಥೆಗಳನ್ನು ಪರಿಹಾರ ಮಾಡ್ತೇನೆ, ಎಲ್ಲ ಆಗುವ ಹೋಗುಗಳ ಸುದ್ದಿಗಳನ್ನ ನಾನು ಹೇಳ್ತೇನೆ, ನಿಜವಾದ ಸುದ್ದಿಗಳನ್ನು ಹೇಳ್ತೇನೆ ಅಂತಂದಾಗ ರಾಣಿಗೆ ಈ ಸುದ್ದಿಯನ್ನ ಅಲ್ಲಿದ್ದ ಊರಿನ ಜನ ಬಂದು ಎಲ್ಲ ಹೇಳ್ತಾರೆ. ಧರ್ಮದೇವಿ ಸಮಾಯಾತ ನರನಾರಾಯಣ ಆಶ್ರಮದಿಂದ ಬಂದಿದ್ದಾಳೆ, ಬದರಿಕಾಶ್ರಮದಿಂದ ಭಾರಿ ಸುಂದರವಾದ ರೂಪವನ್ನು ಧಾರಣ ಮಾಡಿ ಬಂದಿದ್ದಾಳೆ. ಮಿತ ಭಾಷೆಯೇ ದೃಶ್ಯತೆ, ಒಳ್ಳೆ ಮಾತುಗಳನ್ನು ಹೇಳ್ತಾಳೆ ಅನಿಸ್ತದೆ, ಆಕೆಯ ಮೇಲೆ ವಿಶ್ವಾಸ ಇರ್ಬೋದಲ್ಲ. ಹಾಗಾಗಿ ಮನೋಗತಂ, ನಿನ್ನ ಮನಸ್ಸಿನಲ್ಲಿ ಏನಿದೆ ವ್ಯಥೆಗಳನ್ನ ಆಕೆ ಮುಂದೆ ಹೇಳಿಕೊಂಡ್ರೆ ಸಮಾಧಾನ ಆಗ್ಬೋದು ನಿನಗೆ. ಹಾಗಾಗಿ ಆಕಿನ ಕರ್ಕೊಂಡು ಬರೋಣ ಅಥವಾ ನೀ ಬರ್ತೀಯಾ ಅಂತಂದಾಗ ಧರ್ಮದೇವಿ ಹೇಳ್ತಾಳೆ, ಗ್ರಾಮಿಕಾ ಉಚ್ಚು ಯಾನಿ ಮಂಗಲ ದೇವಿ ರಾಜಭಾರಿಯ ಸಮೀಪಕ್ಕೆ ಇಲ್ಲ, ಮತ್ತೆ ನಮ್ಮ ರಾಣಿ ಕರೀತಾ ಇದ್ದಾಳೆ ಅಂತ ಬರ್ರಿ ಅಂತ ಆಕಿನ ಆಮಂತ್ರಣ ಕೊಟ್ಟು ಆಹ್ವಾನ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿ ಈ ಮಾತನ್ನು ಹೇಳಿದ್ರೆ ಆಗ ಪರಮಾತ್ಮ ಹೇಳ್ತಾನೆ, ಯಾಕೆ ನನ್ನನ್ನು ನೋಡಿ ನಗಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸೇರಿ, ಅಪಹಾಸ ಮಾಡಬೇಕು ಅಂತ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅಹಂತ ಇದ್ದೀರಾ, ನನ್ನ ನೋಡಲು ವಸ್ತ್ರ ಹರಿದು ಹೋಗಿದೆ, ನನ್ನ ಹತ್ರ ಬಂದ್ರೆ ವಾಸನೆ ಬರ್ತದೆ, ನಾನು ಇಂಥ ಭಾಗ್ಯ ಸಂಯುತ ಸಾಬಾಲ ಭಾಗ್ಯ ಸಂಯುತ ಹಾಕಿ ನೋಡಿದ್ರೆ ರಾಣಿ ಎಲ್ಲ ಆಭರಣಗಳು ವಸ್ತ್ರಾಭರಣಗಳಿಂದ ಭೂಷಿತರಾಗಿ ಭಾರಿ ಸುಂದರ ರೂಪವನ್ನು ಧಾರಣ ಮಾಡಿರುತ್ತಾರೆ. ನಾವು ಅನ್ನ ತಿಂದಿಲ್ಲ, ಅವರು ಅನ್ನ ತಿಂದಿದ್ದಾರೆ. ಮಧ್ವಸ್ತಂ ಪಶ್ಯತೆ ಛಿದ್ರಂ ಮದಾಭರಣ ಮಂಡಲ. ಹಾಗಾಗಿ ನವಧಾನ್ಯ ಸಮಾಕೀರ್ಣಂ ಗುಂಜಾವಣಿ, ನಾನು ಹೀಗಿದ್ದೇನೆ, ನೀವು ಹಾಗಿದ್ದೀರಿ, ನಾನು ಅಲ್ಲಿ ಬಂದ್ರೆ ನನ್ನ ನೋಡಿ ಎಲ್ಲ ನಗ್ತೀರಿ. ಊರಿನ ಜನ ನೀವೆಲ್ಲ, ನಾವು ಹಳ್ಳಿ ಜನ, ಹಾಗಾಗಿ ಅನ್ನ ಹೀನ ದೃಷ್ಟ ಅಷ್ಟಲ್ಲದೆ ನನ್ನ ಕೂಸು ಸುಮ್ಮನೆ ಇರೋದೇ ಇಲ್ಲ ಅಂತ ಹೇಳಿ ಸುಮ್ಮನೆ ಇರ್ತದೆ, ಚೂಟು ಬಿಡ್ತಾನೆ ಪರಮಾತ್ಮ. ಚೂಟಿ ಅಳ್ಳಿಕ್ಕೆ ಹೇಳ್ತಾನೆ ಬ್ರಹ್ಮದೇವರಿಗೆ, ಯಾವಾಗಲೂ ಅಳ್ತಾನೆ ಇರ್ತದೆ ಇದು. ಹಾಗಾಗಿ ಯಾಕೆ ತಿನ್ಲಿಕ್ಕೆ ಗತಿ ಇಲ್ಲ, ಊಟಕ್ಕೆ ಹಾಕಿಲ್ಲ ನಾನು. ಹಾಗಾಗಿ ಅನ್ನಹೀನಂ ಶಿಶುಂಬ ಅಂತ ದೃಷ್ಟಾದೇವೇತಿ ನೋ ಧ್ರುವಂ, ಇಷ್ಟೆಲ್ಲ ಪರಿಸ್ಥಿತಿ ನಂದಿದೆ, ನಾನು ಅಲ್ಲಿ ಬಂದು ಏನ್ ಮಾಡೋದಿದೆ, ಹಾಗಾಗಿ ನಾನು ಬರ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಏನು ಇಚ್ಛಾ, ನಿಮಗೆ ಕೆಲಸ ಆಗ್ಬೇಕಲ್ಲ, ನೀವೇನು ನೋಡ್ಬರ್ರಿ, ಏನೋ ಹೇಳಿ ಕಳಿಸ್ತೀರ, ನಾ ಬರ್ಬೇಕಾದ್ರೆ ಅಂತ ಹೇಳಿ ತಸ್ಯಾಂ ತದ್ವಚನಶುತ್ವ ಧರಣೀತಾಂ ಸ್ವಯಂ ನೇಯೋ. ಧರಣಿ ದೇವಿ ಸ್ವಯಂ ಈ ಮಾತನ್ನು ಕೇಳಿ ತನ್ನ ಕೆಲಸ ಆಗ್ಬೇಕಾಗಿದೆ. ಹಾಗಾಗಿ ಎಲ್ಲ ಬಿಟ್ಟು ತನ್ನ ಮಗಳಿಗಾಗಿ ಓಡಿ ಬಂದು ವಾಚ ಧರ್ಮದೇವಿ ಅಂತ ಬಂದು ನಮಸ್ಕಾರ ಮಾಡ್ತಾಳೆ. ನೀ ಸ್ವಯಂ ಧರ್ಮ ಸ್ವರೂಪ ಇದ್ದಂತೆ ಇದೆಯಮ್ಮ, ನೀನು ನನ್ನ ರಾಜ್ಯಕ್ಕೆ ಬಂದು ನನಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿದೆ ಅಂದ್ರೆ ನಮಗೆ ಸುಖವಾಗ್ತದೆ. ಮನೋರಥಂ ಮನಸ್ಥಿತ್ತಮ್ಮೆ ಕಥಾಯಾಮಿ ಕಥಿತಾಮಿತಿ ಭಾಷಿತ ರಾಜಪತ್ನಿ ಹೇಳಿದಾಗ ಸರಿ ಆಗಿ ನೀನೇ ಬಂದಿಯಲ್ಲ, ನೋಡು ಮತ್ತೆ ನನಗೆ ಅವಮಾನ ಆಗದೆ ಇದ್ದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನೀನು ತೆಗೆದುಕೊಂಡಿ ಅಂತಾದ್ರೆ ನಾನು ಬರ್ಲಿಕ್ಕೆ ವಿಚಾರ ಮಾಡ್ತೇನೆ, ಇಲ್ಲ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಬರ್ರಿ ಅಂತ ಸ್ವಯಂ ರಾಣಿ ಬಂದು ಧರಣಿ ದೇವಿ ಬಂದು ಈ ಧರ್ಮದೇವಿಯನ್ನ ಕುರುವಂಜಿ ರೂಪಿಯಾದ ಪರಮಾತ್ಮನನ್ನ ಕರೆದುಕೊಂಡು ತಾನು ಹೋಗ್ತಾ ಇದ್ದಾನೆ. ಮಯಾ ನಿಗದಿತಂ ವಾಕ್ಯಂ ಮನಸ್ಸಿತ್ತಂ ಚೇತ್. ಆಗ ಕುರುವಂಜಿ ರೂಪಿಯಾದ ಪರಮಾತ್ಮನು ಹೇಳ್ತಾನೆ, ನಾನು ನಿನ್ನ ಮನಸ್ಸಿನಲ್ಲಿದ್ದಂತಹ ಮಾತುಗಳನ್ನೆಲ್ಲ ಹೇಳ್ತೇನೆ, ನನ್ನ ಮಾತು ಎಂದೂ ಸುಳ್ಳಾಗುವುದಿಲ್ಲ, ನಾನು ಮಾತನಾಡಿದ್ದೆಲ್ಲ ನಿಜವಾಗ್ತದೆ. ಒಂದು ವೇಳೆ ಹೀಗೇನಾದ್ರೂ ಆದ್ರೆ ಒಂದು ಮಾತನ್ನು ತಿಳಿಸ್ತೇನೆ, ರೊಕ್ಕ ನೀನು ಕೊಡ್ತಾ ಇದ್ದಿ ಅಥವಾ ಕೊಡ್ತಿ ಅಂತ ಹೇಳಿ ನಿನಗೆ ಬೇಕಾದ ಮಾತುಗಳನ್ನೇ ನಾನು ಹೇಳಿಕ್ಕೆ ಹೋಗುವುದಿಲ್ಲ. ಏನು ಸತ್ಯ ಇದೆ, ಏನು ನಿಜವಾದದ್ದಿದೆ ಘಟನೆಗಳು, ಅದನ್ನು ಮಾತ್ರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಹಣ ಕೊಡ್ತೀನಿ ಅಂತ ಹೇಳಿ ನೀನು ಬೇಕಾದದ್ದನ್ನೇ ಹೇಳ್ತಾ ಕೊಡುವುದು ನನ್ನ ಸ್ವಭಾವ ಅಲ್ಲ, ನನ್ನ ವೃತ್ತಿನೂ ಅಲ್ಲದು. ನನ್ನ ಮಾತು ಅತ್ಯಂತ ಕಠಿಣ ಆದ್ರೆ ಸತ್ಯ. ನಾನು ಹೇಳಿದ ಮಾತುಗಳು ನಡೀಲಿಲ್ಲ ಅಂತ ಆದ್ರೆ
ನನ್ನ ನಾಲಿಗೆಯನ್ನ ಛೇದನ ಮಾಡು, ನನ್ನ ಕೈಗಳನ್ನು ಕಡಿದು ಹಾಕಿಬಿಡು. ಈ ಮಾತು ನಾನೇನೆ ಮಾತು ವಿಶ್ವಾಸ ಪಡ್ತೇನೆ. ಕಠಿಣಂ ಮಮ ವಾಕ್ಯಂತೂ ಹಸ್ತೇನ ಹಸ್ತಛೇದನ, ನಿನ್ನ ಕೈಗಳಿಂದಲೇ ನನ್ನನ್ನ ಕಡಿದು ಹಾಕಿಬಿಡು, ಕೈಗಳನ್ನು ಛೇದ ಮಾಡಬೇಕು. ನನ್ನ ನಾರಾಯಣ ಶ್ರೀಮಾನ್ ಭರ್ತಾಪಿ ರಾಜವಲ್ಲಭೆ, ನನ್ನ ಗಂಡ ಅಂತಂದ್ರೆ ಸ್ವಯಂ ನಾರಾಯಣ. ಹಾಗಾಗಿ ಭೂತಂ ಭವ್ಯಂ ಭವಿಷ್ಯಚ್ಚ ವದಾಂ ಜಗದೀಶ್ವರ. ಭೂತ ಭವಿಷ್ಯ ಸರ್ವಜ್ಞನಾದ ಪರಮಾತ್ಮ, ಅವನಿಗೇನು ಗೊತ್ತಿಲ್ಲ? ಅನಂತಾನಂತ ಜೀವರಾಶಿಗಳ ಎಲ್ಲ ಕರ್ಮಗಳು ಗೊತ್ತು ಅವನಿಗೆ. ಯಾವ ಕಾಲಕ್ಕೆ ಈ ಜೀವರಾಶಿ ಕರ್ಮ ಈಗ ನಮ್ಮ ಕೊಡಬೇಕು, ಕೊಡಬಾರದು, ಫಲ ಕೊಡಬೇಕು, ಕೊಡಬಾರದು ಅಂತಂದು ಕರ್ಮ ಅಕರ್ಮ ಸ್ವಾಮಿ ನಿಯಾಮಕ ಪರಮಾತ್ಮ, ಅವನಿಗೆಲ್ಲ ಗೊತ್ತು. ಆದರೂ ಸುಮ್ಮನೆ ಭೂತಂ ಭವ್ಯಂ ಭವಿಷ್ಯಚ್ಚ ವದಾಮಿ ಜಗದೀಶ್ವರ ನಿತ್ಯತ್ವ ಧರ್ಮದೇವ್ಯಾಸ ರಾಜಪತ್ನಿ ಪತಿವ್ರತ ಆಗಲಿ ಅಂತ ನಾನು ಹೇಳಿದ್ದು. ಅವ್ರಿಗೆ ಸ್ವಲ್ಪ ಸಮಾಧಾನ ಆಯ್ತು ಮನಸ್ಸಿಗೆ. ಆಯ್ತು, ಏನಾದ್ರೂ ಉಪಾಯ ಸಿಗ್ತದೆ ಅಂತ ಆಯ್ತಲ್ಲ. ಕಷ್ಟಕ್ಕೆ ಬರೇ ಕಷ್ಟನೇ ಆಗ್ತಾ ಇದ್ರೆ ಯಾವಾಗ ನಾವು ಮುಂದೆ ಬರುವುದು, ಇದರಿಂದ ಪಾರಾಗುವುದು ಯಾವಾಗ? ಉಪಾಯ ಅಂತೂ ಸಿಗ್ತದೆ ಹೇಳ್ತಾಳೆ ಅಂತ ಹೇಳಿ ದೊಡ್ಡದಾದ ಸಿಂಹಾಸನ, ರಾಜ ಕೂಡುವ ಸಿಂಹಾಸನ ಮೇಲೆ ಕರೆದುಕೊಂಡು ಹೋಗಿ ಕೂಡಿಸ್ತಾಳೆ. ಆಗ ಮಜ್ಜನಂ ಕುರು ಕಲ್ಯಾಣಿ. ಆಗ ಪರಮಾತ್ಮ ಹೇಳ್ತಾನೆ, ನೀನು ಈಗ ಭವಿಷ್ಯವನ್ನು ಕೇಳಲಿಕ್ಕೆ ಬಂದಿದ್ದೀ, ಆದ್ರೆ ಹೀಗೆ ಭವಿಷ್ಯವನ್ನು ಕೇಳಿ ನಡೆಯುವುದಿಲ್ಲ. ನೀನು ಶುದ್ಧಳಾಗಬೇಕು. ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಾ, ದೇವತಾ ಗುರು ನಮಸ್ಕಾರ ಮಾಡಿಕೊಂಡು ಬಾ. ಆಗ ನೀನು ದೇವರ ಹತ್ರ ಬಂದಾಗ, ಗುರುಗಳ ಹತ್ರ ಬಂದಾಗ, ಇಷ್ಟೆಲ್ಲ ಶುದ್ಧೀಕರಣ ಮಾಡಿಕೊಂಡು ಬಂದಾಗ ನೀನು ಕೇಳಿದ ಮಾತು ನಿನಗೆ ಉತ್ತರ ಸಿಗ್ತದೆ ಅಂದಾಗ ಸರಿಯಾಗಿ ಅಂತ ಏನಂತಾಳು ಎಲ್ಲದಕ್ಕೂ ಅಂತಾಳೆ. ತಾನು ಸ್ನಾನ ಕಿಂ ಕಾರ್ಯ ಪದ ಕಲ್ಯಾಣಿ ಕರೋಮಿ ಶಾಸನ ಉಪಾಯನ. ಆಯ್ತು, ಸ್ನಾನ ಮಾಡಿಕೊಂಡು ಬಂದು ಶುಭ್ರ ವಸ್ತ್ರವನ್ನು ದಾನ ಮಾಡಿಕೊಂಡು ಬಂದಿದ್ದಾಳೆ. ಇನ್ನೇನ್ ಮಾಡ್ಬೇಕು ಹೇಳ್ರಿ ಅಂತಂದಾಗ, ನನಗೆ ದಕ್ಷಿಣೆ ಕೊಡು. ದಕ್ಷಿಣೆ ಕೊಡದೆ ನಾನು ಮಾತು ಹೇಳೋದಿಲ್ಲ. ಮೊದಲಿಗೆ ನೀವೆಲ್ಲ ಬರ್ತೀರಿ, ಹೇಳ್ಸ್ಕೊತೀರಿ, ಆಯ್ತು ಹೋಗ್ಬಿಡ್ತೀರಿ, ನಮಸ್ಕಾರ ಮಾಡ್ತೀರಿ ಅಷ್ಟೇ. ಅದು ಬಿಟ್ಟು ಬಾಳೆ ಏನ್ ಮಾಡ್ತೀರಿ? ದಕ್ಷಿಣೆ ಕೊಡೋದಿಲ್ಲ ನನಗೆ ನೀವು. ಉಪಾಯನಂ ದೇಹ ಭದ್ರೆ ದೇವಾನ ಪ್ರೀತಿ ಸಾಧಕಂ. ಯಾಕೆ ನಾನು ದಕ್ಷಿಣೆ ಕೇಳ್ತಾ ಇದ್ದೇನೆ ಗೊತ್ತಾ? ನನ್ನೊಳಗೆ ನಿಂತು ದೇವತೆಗಳು ನುಡಿಸ್ತಾರೆ, ನಾನು ನುಡಿಸೋನಲ್ಲ. ನಾನು ಕೇವಲ ನುಡಿಯುವುದಷ್ಟೇ. ಒಳಗೆ ನಿಂತು ಹೇಳೋದು ಸತ್ಯವಾದದ್ದು, ಹಿಂದೆ ಆಗುವುದು, ಮುಂದೆ ಆಗ್ಬೇಕಾದದ್ದು, ಈಗ ನಡೀತಿದ್ದು ನನಗೇ ಗೊತ್ತಿದೆ. ದೇವತೆಗಳು ಒಳಗೆ ನಿಂತು ನುಡಿಸ್ತಾರೆ, ಅವರಿಗೆ ಮತ್ತೆ ಪ್ರೀತಿ ಆಗಬೇಕು, ಅವರು ಸಂತೋಷ ಪಡಬೇಕು ಅಂತಾದ್ರೆ ನನಗೆ ನೀನು ಉಪಾಯ ಕೊಡಬೇಕು ಅಂತ ದೇವರು ಧರಣಿಗೆ ಹೇಳಿದಾಗ ಸರಿ ಆಗ್ಲಿ ಅಂತ ಧರಣಿ ವಾಕ್ಯವಾಕರಣ ಧರ್ಮದೇವಿ ವಚೋ ಬರಬೇಕು, ಪ್ರಶ್ನೆ ಕೊಡ್ತಾಳೆ. ಆಯ್ತು, ಇನ್ನಾದ್ರೂ ನೀನು ಭವಿಷ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುವುದ್ರೆ ಪರಮಾತ್ಮ ಸುಮ್ಮನೆ ಹೇಳುವುದಿಲ್ಲ, ಮತ್ತೆ ಕಾಡಿಸ್ತಾನೆ. ಎಷ್ಟು ಇವರಿಗೆ ತವಕ ಇದೆ, ಎಷ್ಟು ಇವರಿಗೆ ನನ್ನ ಮೇಲೆ ಭಕ್ತಿ ಇದೆ, ಇದನ್ನು ಮಾಡಬೇಕು ಕೇಳಬೇಕು ಅಂತ ಇದೆ, ಪರೀಕ್ಷೆ ಮಾಡ್ತಾನೆ. ಎಂದಿಗಾದ್ರೂ ನಾನು ವಿಚಾರ ಮಾಡ್ತಿರ್ತೇನೆ, ನಮ್ಮ ಗುರುಗಳು ಹೇಳ್ತಾರೆ, ಶಾಸ್ತ್ರನೂ ಇದೆ, ಪಾಠ ಪ್ರವಚನ ಅಂದ್ರೆ ಎಷ್ಟು ಪರೀಕ್ಷೆ ದೇವರು ನಮಗೆ ಒಳಗೆ ಹಾಕ್ತಾನೆ. ಪ್ರವಚನ ಬಳಿ ಬರ್ಲಿಕ್ಕೆ ಅದಕ್ಕೆ ಬರಲಿಲ್ಲ ಅಂತ, ಅದೇ ಬೇರೆ ಕೆಲಸಕ್ಕೆ ಬಳಿ ಇದ್ರೂ ಹೋಗ್ತಾರೆ. ಅಂದ್ರೆ ಹೇಳೋದು ಅವರನ್ನು ನಿಂದ ಮಾಡಬೇಕು ಅಥವಾ ನಾವು ಭಾರಿ ಆಗ್ಬೇಕು ಅಂತ ಒಂದು ತಾತ್ಪರ್ಯ ಇರುವುದಿಲ್ಲ. ಪಾಠ ಪ್ರವಚನದಲ್ಲಿ ಮಾತ್ರ ಅಷ್ಟು ದೇವರು ನಮ್ಮನ್ನ ಪರೀಕ್ಷಾ ಮಾಡಿ, ಯಾಕೆ ಪುಣ್ಯ ಹೆಚ್ಚಿದೆ ಅಲ್ಲಿ, ಬಹಳ ಪುಣ್ಯ ಬರ್ತದೆ ಅದರಿಂದ. ಹಾಗಾಗಿ ಅದರಲ್ಲಿ ದೇವರು ಪರೀಕ್ಷೆ ಮಾಡ್ತಾನೆ. ಹಾಗೆ ಇದು ಕೂಡ ಆಗುವ ಹಿತ ಯಾವುದು ಅಂದ್ರೆ ಲೋಕಕ್ಕೆ ಸಮಾಜಕ್ಕೆ ಹಿತವಾಗುವುದಿದೆ. ಇಲ್ಲಿ ಲಕ್ಷ್ಮೀನಾರಾಯಣನು ವಿವಾಹ ಮಾಡಿಕೊಳ್ಳುವ ಸುದ್ದಿಯನ್ನ ಅಥವಾ ದೃಶ್ಯವನ್ನು ಕೇಳುವುದು ನೋಡುವುದು ಮಾಡಿದ್ರೆ ಎಷ್ಟು ಪುಣ್ಯ ಇದೆ. ಹಾಗಾಗಿ ಅಷ್ಟು ಪುಣ್ಯ ಸಿಗಬೇಕಾದ್ರೆ ಸ್ವಲ್ಪ ಪರಮಾತ್ಮ ಅವರನ್ನ ಕಾಡಿಸಿ ಆ ಕೆಲಸವನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ಸತ್ಯಂಬದ ಆವಿಶಿಷ್ಟೋಣೆ, ನಾನು ಕೆಲಸ ಹೇಳಬೇಕು, ಹೇಳಲಿಕ್ಕೆ ನನಗೆ ತೊಂದರೆ ಕೊಡ್ತಾ ಇದೆ ಈ ಕೂಸು. ಯಾಕೆಂದ್ರೆ ಇದೇನು ತಿಂದೇ ಇಲ್ಲ, ಎಷ್ಟು ವರ್ಷ ಆಯ್ತು ಏನು ತಿಂದೇ ಇಲ್ಲ ಇವನು. ಅಹಂಕೃತಂ ರಾತ್ರಿ ಕೃತಂ ಸ್ವಪಕ್ವನ್ ರಸನೀಯತ್ವಂ, ನಾನು ಏನು ತಿನ್ನಿಸಿಲ್ಲ, ನೀನು ಭಾರಿ ಪರಮಾನ್ನ ಮಾಡಿಕೊಂಡು ಬಂದಿ ಅಂತಾದರೆ ನಾನು ಈ ಕೂಸಿಗೆ ತಿನ್ನಿಸ್ತೇನೆ, ಅದು ಶಾಂತವಾಗ್ತದೆ. ಅನಂತರದಲ್ಲಿ ನಿರ್ವಿಘ್ನವಾಗಿ ನಿನಗೆ ಬೇಕಾದದ್ದನ್ನೆಲ್ಲ ನೀನು ಕೇಳಬಹುದು, ನಾನು ಅವಶ್ಯವಾಗಿ ಹೇಳ್ತೇನೆ ಅಂದಾಗ ಬಂಗಾರದ ಪಾತ್ರೆಯಲ್ಲಿ ಆ ಪರಮಾನ್ನವನ್ನು ತಾನೇ ಖುದ್ದಾಗಿ ಮಾಡ್ಕೊಂಡು ಬಿಡ್ತಾಳೆ. ಬೇರೆಯವರಿಗೆ ಹೇಳಿ ಕೆಲಸ ಇದ್ದಾಗ ಬೇರೆಯವರಿಗೆ ಮಾಡಿಸ್ತಿರ್ತಾಳೆ, ತಾನೇ ಹೋಗಿ ಮಾಡ್ಕೊಂಡು ಬಂದು ತದೃಷ್ಟ ಸ್ವರ್ಣ ಪಾತ್ರಸ್ಥಂ, ಬಂಗಾರದ ಪಾತ್ರೆಯಲ್ಲಿ ಮಾನುಷ ನನ್ನ ಮುತ್ತಚ. ಆದರೆ ಬ್ರಹ್ಮದೇವರಿಗೆ ಬಾಯಿಗೆ ತುತ್ತಿಟ್ರೆ ತಿನ್ನಲೇ ಇಲ್ಲದು, ಉಳಿಬಿಡ್ತು, ಹೂವು ಅಂತ ಉಳಿಬಿಡ್ತು. ಆಗ ಬೈತಾಳೆ, ನಿನಗೆ ರಾಜ್ಯ ಭೋಗ ಮರ್ಯಾದೆ ಅಥವಾ ರಾಜ್ಯ ಕೊಟ್ಟಂತಹ ಅನ್ನವನ್ನು ತಿನ್ನಬೇಕು ಅಂದ್ರೆ ನಿನಗೆ ಪುಣ್ಯ ಇಲ್ಲ, ನಿನಗೆ ಮತ್ತೆ ಹಣ್ಣು ಹಂಪಲು ಗೆಡ್ಡು ಗೆಣಸು ಇಂಥದ್ದೇ ತಿಂದು ನಿನಗೆ ರೂಢಿ ಅನಿಸ್ತದೆ, ಬಿಟ್ಬಿಡು ನೀನು ಅಂತಂದ್ರೆ ಆಗ ನಿರ್ಣಯ ಕೊಡ್ತಾರೆ, ಇದು ಮಾನುಷ ಅನ್ನ. ಮಾನುಷ ಅನ್ನ ದೇವತೆಗಳೇ ಯಾಕೆ ತಿಂತಾರೆ?
ನೀವು ಪರಮಾನ ಮಾಡಿ ಬೇಕಾದಷ್ಟು ಗೋಡಂಬಿ ಹಾಕ್ತೀನಿ, ಬೇಕಾದಷ್ಟು ಕೇಸರಿ ಹಾಕಿ, ಅವರಿಗೆ ಇದೆಲ್ಲ ತುಚ್ಛವಾದ ಪದಾರ್ಥ, ಅದನ್ನ ಯಾಕೆ ತಿನ್ಬೇಕು ಬ್ರಹ್ಮದೇವರು ರುದ್ರದೇವರು? ಹಾಗಾಗಿ ತಿನ್ನೋದಿಲ್ಲ, ಬಿಟ್ಟು ಬಿಡ್ತಾಳೆ. ಆದ್ರೆ ಪರಮಾತ್ಮ ಸ್ವಯಂ ತಾನು ಆ ಕೂಸಿಗೆ ಮಾಡಿಕೊಂಡ ನೀ ಅನ್ನ ವೇಸ್ಟ್ ಆಗಬಾರ್ದಲ್ಲ, ನನ್ನಿಂದ ಕೂಸು ಬದುಕ್ತದೆ, ಹಾಗಾಗಿ ನಾನೇ ತಿಂದ್ಬಿಡ್ತೇನೆ ಅಂತ ಹೇಳಿ ಪರಮಾತ್ಮ ರುದಂತಂ ಅಳುವಂತಹ ಕೂಸನ್ನು ಸುಮ್ಮನೆ ಕೂಡಿಸಿ ದರಿದ್ರೋಸಿ ದುರಾಚಾರ ಕಂದ ಮೂಲ ಬಲಾಶನ ಕಥಂ ನೋ ಮೋಕ್ಷಸೇ ಕೃತಂ ಕ್ಷೀರಾನ್ನಂ ರಾಜನಿರ್ಮಿತಂ, ರಾಜನಿರ್ಮಿತವಾದ ಕ್ಷೀರಾನ್ನ ನೀನು ತಿನ್ಲಿಕ್ಕೆ ಯೋಗ್ಯತಾ ಇಲ್ಲಿ ಬಿಡು ಅಂತ ವೈತಾ 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 ತಿಂತಾ ಇದ್ದಾರೆ. ತಿಂದೆಲ್ಲ ಖಾಲಿ ಮಾಡಿದ್ರು. ಖಾಲಿ ಮಾಡಿದ ಮೇಲೆ ಮನೋಗತಂ ಚಾರಮನ್ನ ಪುತ್ರಸ್ಯ ಹಿತ ಕಾರಣ, ನನ್ನ ಮಗಳಿಗೆ ಹಿತವಾಗಿ ಏನ್ ಬೇಕು ಅದನ್ನು ಹೇಳಮ್ಮ, ನಾನು ಮಾಡ್ತೇನೆ. ಎತ್ತುತ್ವ ಭೋಜನ ಚಕ್ರೆ, ಭೋಜನ ಮಾಡಿ ಸೈಡಿಗೆ ಕೂತು ಸತ್ಯಂ ವದಾಮಿ, ಇನ್ನು ಮೇಲೆ ಹೇಳ್ತೇನೆ, ಒಂದು ತಾಂಬೂಲ್ ಇದ್ರೆ ಚಲೋ ಆಗ್ತೈತಿ. ಬಾಯಿಯನ್ನು ಚಮರಿಸ್ತಾ ಊಟ ಆದ್ಮೇಲೆ ತಾಂಬೂಲ್ ಇಲ್ಲದೆ ನಡೆಯುವುದಿಲ್ಲ. ಹಾಗಾಗಿ ಇತ್ಯುಕ್ತ ಧರಣಿದೇವಿ ಆಯ್ತು ಅಂತ ಮತ್ತೆ ಮಾಡ್ಕೊಂಡು ಬರ್ತಾಳೆ. ಹೇಗೆ ಮಾಡುವುದು ತಾಂಬೂಲ ಅದನ್ನು ಹೇಳ್ಕೊಡ್ತೇನೆ ಕೇಳು ಅಂತ ತಾಂಬೂಲದಲ್ಲಿ ಮಾಡುವ ಹೇಳುವ ಎಲ್ಲ ಪದಾರ್ಥಗಳನ್ನ ಹಾಕಿಕೊಂಡು ತಂದು ಕೊಡ್ತಾಳೆ ತಾಂಬೂಲವನ್ನ. ಕಿಂ ಕೈಯ ಸುಕೃತಂ ಪ್ರಾಜ್ಞ ಕೃತಂ ಪೂರ್ವಾಯ ಮಾನುಲ ಲಕ್ಷ್ಮೀ ಸಹಿತೋ ಭಗವಾನ್ ಪೀಡತೆ ಪ್ರಾಕೃತೋ ಯಥಾ. ಪರಮಾತ್ಮ ಲಕ್ಷ್ಮೀ ದೇವಿ ಸಹಿತನಾಗಿ ಸಣ್ಣ ಮಕ್ಕಳಂತೆ ಅಥವಾ ದಂಪತಿಗಳು ಮಾಡುವ ನಾಟಕದಂತೆ ಪರಮಾತ್ಮ ಮಾಡ್ತಾ ಇದ್ದಾನೆ. ಭೋಜನ ಅಂತೆ ಸ್ಮರದ್ದೇವಿ, ಊಟ ಆಯ್ತು, ತಾಂಬೂಲವನ್ನು ತಿಂತ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡ್ತಾಳೆ. ನೋಡ್ರಿ, ನಾವು ಪ್ರತಿನಿತ್ಯ ಅಂಗನ್ಯಾಸ, ಕರನ್ಯಾಸ, ಮಾತೃಕನ್ಯಾಸ ಅಂತೆಲ್ಲ ಇರ್ತದೆ. ದೇವರ ಪೂಜಾ ಮಾಡಬೇಕಾದಾಗ ನಾವೆಲ್ಲ ಅದನ್ನ ಮಾಡಿಕೊಳ್ಬೇಕು. ಸಂಧ್ಯಾವಂದನದಲ್ಲಿಯೂ ಕೂಡ ಹಾಗೆ ಇದೆ, ಎಲ್ಲ ದಿಗ್ದೇವತೆಗಳಿಗೆ ನಮಸ್ಕಾರ ಮಾಡಬೇಕು. ಹಾಗಾಗಿ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಗುರುಗಳಿಗೆ ದೇವತೆಗಳಿಗೆ ನಮಸ್ಕಾರ ಮಾಡೋದು ಯಾಕೆ ಅಂದ್ರೆ ಅಷ್ಟೆಲ್ಲ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡಿರ್ತಾರೆ ಅವರು. ಅಂಗಾಂಗಗಳಲ್ಲಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡಾಗ ದೇವತೆಗಳೇ ಅವರಲ್ಲಿ ನಿಂತು ಆ ಕಾರ್ಯಗಳನ್ನು ನುಡಿಸ್ತಿರ್ತಾರೆ. ಇವರು ಹೇಳಿದ ಮಾತು ಹೊರವಾಗ್ತದೆ, ಇವರು ಸಿಟ್ಟಿನಿಂದ ಮಾತನಾಡಿದ ಮಾತು ಶಾಪ ಆಗ್ತದೆ. ಯಾಕೆ ಅಂದ್ರೆ ಇವೆಲ್ಲ ಕಾರಣಕ್ಕಾಗಿ. ಹಾಗಾಗಿ ನನ್ನಿಂದ ಈಗ ಬರುವ ಮಾತುಗಳೆಲ್ಲ ಸತ್ಯ ಆಗಬೇಕು ಅಂತಾದರೆ ನಾನು ಇಷ್ಟೆಲ್ಲ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ಮಾನವ ನಾರಾಯಣ ಧ್ಯಾತ್ವ, ನನ್ನ ಗಂಡ ಬದ್ರಿನಾರಾಯಣ, ಅವನು ನಮಸ್ಕಾರ ಮಾಡ್ತೇನೆ. ಪಶ್ಚಾತ್ ಲಕ್ಷ್ಮೀ ಪಿತಾಮಹಂ, ಲಕ್ಷ್ಮೀ ದೇವಿಯನ್ನ ಪಿತಾಮಹ, ಬ್ರಹ್ಮದೇವರನ್ನ ಸರಸ್ವತಿ ಮತ್ತು ರುದ್ರದೇವರು, ಶಚಿ, ಇಂದ್ರ, ಯಮ, ವರುಣ ಎಲ್ಲ ದೇವತೆಗಳು, ಗಂಧರ್ವರು, ರಾಜರು, ಕಾಶಿ ವಿಶ್ವೇಶ್ವರ, ಬಿಂದು ಮಾಧವ, ವಿಷ್ಣುಪಾದ, ಪ್ರಯಾಗ, ಗೋದಾವರಿ, ನರಸಿಂಹ, ಜಗನ್ನಾಥ, ಪಾಂಡುರಂಗ, ಅಹೋಬಿಲ ನರಸಿಂಹ ಮತ್ತು ವಿರೂಪಾಕ್ಷ, ಶ್ರೀಶೈಲ, ಪುಣ್ಯವಾಹನ, ವೆಂಕಟಗಿರಿ, ಕಾಲಹಸ್ತಿ ಮತ್ತು ಘಟಿಕಾಚಲ, ಸರ್ವಲೋಕ, ಶ್ರೀರಂಗ, ಶ್ವೇತರೂಪಿ, ಹೀಗೆ ಸುಬ್ರಹ್ಮಣ್ಯ, ಗೋಕರ್ಣ, ಚಂದ್ರೇಶ್ವರ, ಹರಿಹರರು, ಹೀಗೆಲ್ಲ ದೇವತೆಗಳು. ಆಮೇಲೆ ಎಲ್ಲ ನದಿಗಳನ್ನ ಗಂಗಾ, ಗೋದಾವರಿ, ಕೃಷ್ಣ, ಭದ್ರಾ, ತುಂಗಾ ಮತ್ತು ಕಾವೇರಿ, ಕಪಿಲ, ಆಮೇಲೆ ಸ್ವಾಮಿ ಪುಷ್ಕರಣಿ, ಹೀಗೆ ಅನೇಕ ನದಿಗಳನ್ನ, ದೇವತೆಗಳನ್ನ, ದೇವ ಭಕ್ತರನ್ನ ಎಲ್ಲ ನಮಸ್ಕಾರ ಮಾಡಿ ಭರ್ತಾರಂ ಬದ್ರೀವಾಸಂ ಮಾತರಂ ಪಿತರಂ ಗುರು, ನನ್ನ ಎಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲ ಅಂದ್ರೆ ನನ್ನ ಗಂಡನೆ. ಹಾಗಾಗಿ ಅವನು ನಮಸ್ಕಾರ ಮಾಡ್ತೇನೆ. ಸತ್ಯಂ ವದಾಮಿ ಶುಶ್ರೂಷೆ, ಮತ್ತೊಂದು ತಾಂಬೂಲ ಅನಿಸುತ್ತಾನೆ ಪರಮಾತ್ಮ. ಏನ್ ಬಿಡಿ ಮಾಡೋದಿಲ್ಲ, ನಿಮ್ ಕೆಲಸ ಆಗ್ಬೇಕಲ್ಲ, ಮಾಡಿಸ್ಕೊಳ್ರಿ ಅಂತ ಹೇಳಿ ಸತ್ಯಂ ವದ ಮಹಾಪ್ರಾಜ್ಞೆ. ಆಗ ಪರಮಾತ್ಮ ಆ ಧರಣಿ ದೇವಿಗೆ ತಾನು ಬಂದದ್ದೇ ಈ ಕೆಲಸ ಮಾಡ್ಲಿಕ್ಕೆ, ಆಗ ಆ ಕೆಲಸವನ್ನು ಮಾಡಬೇಕು ಅಂತ ತಾನೇ ಖುದ್ದಾಗಿ ಹೇಗೆ ಹೇಳಬೇಕು, ಅವ್ರ ಕಡೆಯಿಂದ ಪ್ರಾರ್ಥನೆ ಮಾಡುವಂತೆ ಮಾಡಿ, ತನ್ನ ಕೆಲಸನೇ ಇದ್ದರೂ ಕೂಡ ಅವರಿಂದ ಅವನ ಸುತ್ತು ಜೊತಾಡುವಂತೆ ಮಾಡಿ ಎಲ್ಲ ಉಪಚಾರಗಳನ್ನ ಪರಮಾತ್ಮ ಅವರ ಕಡೆಯಿಂದ ಮಾಡಿಸಿಕೊಂಡು, ಇನ್ನು ಮೇಲೆ ನಾನು ನಿನಗೆ ನಿನ್ನ ಕಥೆಯನ್ನ ಅಥವಾ ನಿನ್ನ ಭವಿಷ್ಯವನ್ನ ಏನು ಮಾಡಿದರೆ ನಿನ್ನ ಮಗಳಿಗೆ ಹಿತವಾಗ್ತದೆ ಅಂತ ಅನ್ನೋದನ್ನ ಹೇಳ್ತೇನೆ ಅಂತವನ್ನ ತಿಳಿಸ್ತಾರೆ ಶ್ರೀಕೃಷ್ಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣೋರ್ಮೇ ಪರಮಸ್ಸು.